ಎಲ್ರಿಗೂ ನಮಸ್ಕಾರ. 67ನೇ ಲೀಲಾಜಲನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆತ್ಮವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಸೋಲು ಗೆಲುವು. ಖಗೋಳ ವಿಜ್ಞಾನ ಮತ್ತು ದಾರ್ಶನಿಕತೆಯ ನಂತರ ಮೊದಲು ನಾವು ಆಯ್ಕೆ ಮಾಡಿದಂಥ ನಂತರದ ಒಂದು ಆಯ್ಕೆಗೆ ಬಂದಿದ್ದೇವೆ. ಈಗ ಬಹುಶಃ ನಮ್ಮ ಬದುಕಿನ ಎಲ್ಲ ಉಪಕ್ರಮಗಳಲ್ಲಿ ನಾವು ನಾನು ಕೇಂದ್ರಿತವಾಗಿ ಆಲೋಚನೆ ಮಾಡ್ತಾ ಅದನ್ನು ಒಂದಿಷ್ಟು ಸೋಲು ಮತ್ತು ಗೆಲುವಾಗಿ ವಿಂಗಡಣೆ ಮಾಡ್ಕೊಳ್ತಾ ಸಾಕ್ತೇವೆ. ಅದೇ ಈ ಸೋಲು ಗೆಲುವಿನ ರೀತಿಯಲ್ಲಿ ಇನ್ನೊಂದು ದ್ವಂದ್ವ ನಮ್ಮನ್ನು ಕಾಡೋದು ಅಂತಂದರೆ ಕಷ್ಟ ಮತ್ತು ಸುಖ. ಅಂದರೆ ಈ ದ್ವಂದ್ವಗಳಿಂದ ಹೊರಗೆ ಬರೋದು ಹೇಗೆ, ಇದು ದ್ವಂದ್ವಗಳಾಗಿ ನಮ್ಮನ್ನು ಕಾಡುವಂಥದ್ದು ಯಾಕೆ, ಬಹುಶಃ ಎಲ್ಲ ವಿಚಾರಗಳ ಕುರಿತು ಸರ್ ಅವರು ವಿವರವಾಗಿ ಮಾತಾಡಲಿಕ್ಕಿದ್ದಾರೆ. ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಆತ್ಮೀಯ ಮಾತನಾಡಿಸುತ್ತಿರುವ ತಮ್ಮೆಲ್ಲರಿಗೂ ಮೊದಲನೇದಾಗಿ ಗೌರವಪೂರ್ವಕ ನಮಸ್ಕಾರ. ನಾನು ಇವತ್ತಿನ ಉಪನ್ಯಾಸ ಮಾಡೋದ್ರಲ್ಲಿ ಸೋಲ್ತೀನೇನೋ ಅಂತ ಸ್ವಲ್ಪ ಅನಾರೋಗ್ಯದಿಂದ ಹೆದರಿದ್ದೆ. ಆದರೆ ನಿಮ್ಮೆಲ್ಲರ ವಿಶ್ವಾಸದಿಂದ ಗೆಲುವು ಸಿಕ್ಕಿ ಮಾತನಾಡುವಷ್ಟು ದಿಟ್ಟತನ ತಂದುಕೊಂಡಿದ್ದೇನೆ. ಕಳೆದ 2 ಜಾಲನ್ಯಾಸಗಳು ಸ್ವಲ್ಪ ತಾಂತ್ರಿಕವಾದ ವಿಷಯವನ್ನು ಒಳಗೊಂಡಿದ್ವು. ಅಪರೂಪಕ್ಕೊಂದಾದರೂ ಅಂಥದ್ದು ಇರಲಿ ಅಂತ ಆಯ್ಕೆ ಮಾಡಿದ್ದು. ಅದಕ್ಕೆ ಹಿಂದಿಂದು ಸ್ವಲ್ಪ ತಾಂತ್ರಿಕವೇ, ಅದು ಕಾವ್ಯಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಎರಡರಲ್ಲೂ ಶಾಸ್ತ್ರದ ಅಂಶಗಳಿದ್ವು ಅನ್ನೋದು ನಿಜ. ಇವತ್ತು ನಾವು ಸೋಲು ಗೆಲುವು ಅನ್ನೋ ವಿಷಯವನ್ನ ಕುರಿತಂತೆ ಮಾತನಾಡ್ತಾ ಇದ್ದೇವೆ. ಈಗ ಇದು ಖಗೋಳ ವಿಜ್ಞಾನದ್ದೇ ತಗೊಳ್ಳಿ. ಭೂಮಿಯ ಸುತ್ತ ಸೂರ್ಯ ಸುತ್ತಾನೆ ಅನ್ನೋದು ಮೊದಲು ಹೊಡೆದ ಸತ್ಯ, ಅದು ತೋರಿಕೆ ಸತ್ಯ, ಅದು ಸುಳ್ಳು. ಆದ್ರೆ ಆ ಸುಳ್ಳು ಭೂಮಿ ತನ್ನಕ್ಷದ ಸುತ್ತತ್ತೆ ಅನ್ನೋ ಸತ್ಯಕ್ಕೇನು ಅಡ್ಡಿ ಮಾಡಲಿಲ್ಲ. ಹಾಗಾಗಿ ಸೋಲು ಗೆಲುವಿಗೆ ಅಡ್ಡಿ ಅಲ್ಲ ಅನ್ನುವಂಥ ಅಂಶ ಆ ಮಾತಿನಿಂದ ನಮಗೆ ತಿಳಿಯುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗಾಗಿ ಅರಿಸ್ಟಾಟಲ್ ಅನ್ನುವ ದಾರ್ಶನಿಕ ಹೇಳ್ತಾನೆ, ಡೋಂಟ್ ಬಿಲೀವ್ ಯುವರ್ ಫಸ್ಟ್ ಥಾಟ್ಸ್, ದೇ ಆರ್ ಯೂಶುವಲಿ ರಾಂಗ್ ಆರ್ ನೀಡ್ಸ್ ಮಾಡಿಫಿಕೇಶನ್ ಅಂತ. ನೀವು ಮೊದಲನೇ ನಂಬಿಕೆಗಳನ್ನ ಯಾರು ನಂಬೇಡಿ, ಅದನ್ನ ಬದಲಾವಣೆ ಮಾಡ್ಬೇಕಾಗಿ ಬರುತ್ತೆ ಅಂತ. ಹಾಗಂದ್ರೆ ಏನರ್ಥ? ಮೊದಲನೇ ನಂಬಿಕೆ ಸುಳ್ಳೇ ಅಂತಲೇ. ಅದರಿಂದ ಸುಳ್ಳು ಗೆಲುವಿನ ವೈರಿ ಅಲ್ಲ, ಸುಳ್ಳು ಗೆಲುವಿನ ದಾರಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಈಗ ಸೋಲು ಗೆಲುವಿನ ಪ್ರಶ್ನೆಯನ್ನ ಚರ್ಚೆ ಮಾಡುವ ಮೊದಲು ವಿರುದ್ಧ ಪದಗಳು ಸೋಲು ಗೆಲುವು ಅಂತ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ವಿರುದ್ಧ ಪದಗಳಲ್ಲೇ 4-5 ಬಗೆ ಇದೆ ಅಂತ ನಾವೆಂದು ಯೋಚನೆ ಮಾಡಿರೋದಿಲ್ಲ. ಈಗ ನೋಡಿ, ಕಪ್ಪು ಬಿಳುಪು ಅನ್ನೋದನ್ನ ತಗೊಳ್ಳೋಣ. ಅವ ವಿರುದ್ಧ ಪದಗಳು. ಕಪ್ಪು ಅಂದ್ರೆ ಬಿಳುಪು ಅಲ್ಲ, ಬಿಳುಪು ಅಂದ್ರೆ ಕಪ್ಪಲ್ಲ. ಆದ್ರೆ ಬಿಳುಪು ಕಪ್ಪು ಎರಡು ಕೂಡಿಕೊಂಡಾಗ ಬೂದು ಬಣ್ಣ ಅಂತ ಒಂದು ಇಂಟರ್ಮಿಡಿಯೇಟ್ ಶೇಡ್ ಬರುತ್ತೆ. ಅಂದ್ರೆ 2 ವಿರುದ್ಧ ಪದಗಳು ಒಂದರ ಮೇಲೊಂದು ಮೇಲು ಸರಿಕೆ ಆಗಿ ಓವರ್ಲ್ಯಾಪ್ ಆಗಿ ಒಂದು ಗ್ರೇ ಕಲರ್ ಅಂತ ಬರುತ್ತೆ. ಇದು ಒಂದು ಬಗೆಯ ವಿರುದ್ಧವಾದದ್ದು. ಇನ್ನೊಂದು ಬಗೆಯ ವಿರುದ್ಧವಾದದ್ದೇನು? ಹಗಲು ರಾತ್ರಿ ಅಂತ ಇಟ್ಕೊಳ್ಳೋಣ. ಹಗಲು ರಾತ್ರಿನಲ್ಲಿ ಒಂದು ಇನ್ನೊಂದ್ರ ಮೇಲೆ ಮೇಲು ಸರಿಕೆ ಆಗೋದೇ ಇಲ್ಲ. ಆದ್ರೆ ಹಗಲು ಬಂದ ಮೇಲೆ ರಾತ್ರಿ ಬರುತ್ತೆ, ರಾತ್ರಿ ಬಂದ ಮೇಲೆ ಹಗಲು ಬರುತ್ತೆ. ಇದು 2ನೇ ವರ್ಗ. ಅಂದ್ರೆ 2 ವಿರುದ್ಧ ಪದಗಳು ಒಂದಾದ ಮೇಲೆ ಒಂದು ಕಾಲಕ್ರಮದಲ್ಲಿ ಬರುತ್ತೆ ಅನ್ನುವಂಥದ್ದು. 3ನೇ ವರ್ಗ ಏನಪ್ಪಾ ಅಂತಂದ್ರೆ, ಒಂದು ಇನ್ನೊಂದಕ್ಕೆ ಮುಖಾಮುಖಿ ಆಗೋದೇ ಇಲ್ಲ. ಕತ್ಲಿದ್ರೆ ಬೆಳಕಿರೋದಿಲ್ಲ, ಬೆಳಕಿದ್ರೆ ಕತ್ಲಿರೋದಿಲ್ಲ. ಹಾಗಾದ್ರೆ ಈ ಸೋಲು ಗೆಲುವು ಅನ್ನೋದು ಹೇಗೆ ಅನ್ನೋದು ನೋಡಿದ್ರೆ, ಗೆಲುವು ಸೋಲಿನ ಮೂಲಕವೇ ಬರಬೇಕು ಅಂತಲೂ ಇಲ್ಲ, ನೇರವಾಗಿ ಗೆಲುವು ಬಂದ್ಬಿಡ್ಬೋದು. ಆದ್ರೆ ಕೆಲವು ಅವಾಗ ಇದು ಹಗಲು ರಾತ್ರಿ ತರ ಅಲ್ಲ. ಆದ್ರೆ ಸೋಲು ಬಂದದ್ದೇ ಮತ್ತೆ ಗೆಲುವಾಗುತ್ತೆ ಅಂತ ಖಗೋಳ ವಿಜ್ಞಾನ ಹೇಳುತ್ತಲ್ಲ, ಅಲ್ಲಿ ಅದು ಹಗಲು ರಾತ್ರಿಯ ಸಂಬಂಧವನ್ನ ಪಡ್ಕೊಂಡಿದೆ. ಆದ್ರೆ ಈ ಇಂಟರ್ಮಿಡಿಯೇಟ್ ಶೇಡ್ ಇದೆಯಲ್ಲ, ಸೋಲು ಗೆಲುವಿನ ಮಧ್ಯದ ಇಂಟರ್ಮಿಡಿಯೇಟ್ ಶೇಡು, ಅದೂ ಇದೆ. ಯಾಕೆಂದ್ರೆ ನಾನು ಯಾವಾಗ ಸ್ಪರ್ಧೆಗೆ ಹೋಗ್ತೀನೋ ಆ ಗೆಲುವು, ಅದು ಫಲಿತಾಂಶ ಬರೋವರೆಗೂ ನಾನು ಸೋಲು ಗೆಲುವಿನ ಇಂಟರ್ಮಿಡಿಯೇಟ್ ಶೇಡ್ನಲ್ಲೇ ಬೂದು ಬಣ್ಣದ ಸ್ಥಿತಿಯಲ್ಲೇ ಇರ್ತೇನೆ.
ರ್ಯಾಂಕ್ ಬರೋ 2 ದಿವಸ ಮುಂಚೆ ನೀವು ರ್ಯಾಂಕ್ ಬರೋ ವಿದ್ಯಾರ್ಥಿನ ಕೇಳಿ, ನಿಂಗೆ ಫೇಲ್ ಆಗುತ್ತೆ ಅಂದ್ರೆ ಇಲ್ಲ ಅಂತಾನೆ, ಚೆನ್ನಾಗ್ ಮಾರ್ಕ್ಸ್ ಬರುತ್ತೆ ಅಂತಾನೆ. ರ್ಯಾಂಕ್ ಬರುತ್ತೆ ಅಂತ ಧೈರ್ಯ ತೋರಿಸಿರುವಂತ ಯಾವ ವಿದ್ಯಾರ್ಥಿ ಇದ್ದಾನೆ ಹೇಳಿದೆ. ಆದ್ರೆ ನೊಬೆಲ್ ಪ್ರೈಸ್ ನನಗೆ ಬರುತ್ತೆ ಅಂತ ಹೇಳುವಂತ ಸಿ ವಿ ರಾಮನ್ ಅವರು ಇದ್ರು. ಆದ್ರಿಂದ ಈ ಸೋಲು ಗೆಲುವುಗಳ ಸಂಬಂಧ ಇದೆಯಲ್ಲ, ಅಷ್ಟು ಸರಳವಾದದ್ದಲ್ಲ, ಅತ್ಯಂತ ಜಟಿಲವಾದದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾದ. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದೇ ಪ್ರಕೃತಿಯ ವಿದ್ಯಮಾನ, ಅದು ನಾವು ಹುಟ್ಟಿರೋದು ಒಂದು ಪ್ರಕೃತಿಯ ವಿದ್ಯಮಾನ, ನಮ್ಮ ಸಾವು ಒಂದು ಪ್ರಕೃತಿಯ ವಿದ್ಯಮಾನ. ಆದ್ರೆ ನಮಗೆ ಸಾವು ಅನ್ನೋದು ಕಷ್ಟ, ಬದುಕು ಅನ್ನೋದು ಸುಖ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಅದರಿಂದ ಇದು ಸೋಲು ಗೆಲುವು ಅನ್ನೋದು ನಮ್ಮ ಇಂಟರ್ಪ್ರಿಟೇಷನ್ನೇ ಹೊರತು, ನಮ್ಮ ರೆಸ್ಪಾನ್ಸ್, ನಮ್ಮ ಪ್ರತಿವರ್ತನೆಯೇ ಹೊರತು ಅದು ವಾಸ್ತವ ಅಲ್ಲ. ವಾಸ್ತವ ಪ್ರಕೃತಿ ಲೀಲೆ ಒಂದೇ. ಅದರಿಂದ ಸೋಲು ಗೆಲುವು ಅನ್ನೋದು ನಮ್ಮ ಪ್ರತಿವರ್ತನೆ. ಆ ಪ್ರತಿವರ್ತನೆಯಲ್ಲೂ ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ವಿ, ಸೋಲು ಅನ್ನೋದು ನನಗೆ ಯಾವ ಕಾರಣಕ್ಕೂ ಬರ್ಕೂಡುದು, ಗೆಲುವು ಅನ್ನೋದು ನಮ್ಗೆ ಯಾವ ಕಾರಣ ಎಲ್ಲ ಕಾಲಕ್ಕೂ ಬರಲೇಬೇಕು ಅಂತ ಭಾವಿಸಿಕೊಂಡಿದ್ದೇವಲ್ಲ, ಇಲ್ಲಿ ನಮ್ಮ ತೊಡಕುಗಳು ಪ್ರಾರಂಭ ಆಗತ್ತೆ. ಆದ್ದರಿಂದ ತೊಡಕು ಇರುವುದು ಸೋಲಿನಲ್ಲ, ಗೆಲುವಿನ ಸುಖ ಇರೋದು ಗೆಲುವಿನಲ್ಲೂ ಅಲ್ಲ. ಅದನ್ನ ನಾವು ಪರಿಭಾವಿಸುವ ರೀತಿಯಲ್ಲಿ ಅಂತ ಅನ್ನುವಂಥದ್ದನ್ನು ಗಮನಿಸ್ಬೇಕು. ಇದನ್ನ ಯಾರೋ ಫಿಲಾಸಫರ್ಸ್ ಮಾಡ್ತಾರೆ, ಯಾವ್ದೋ ಇದು ಮಾಡ್ತಾರೆ ಅಂತಂದ್ರೆ ಹಾಗಿಲ್ಲ. ಒಂದು ಚಲನಚಿತ್ರದ ಹೆಸರು ಸೋತು ಗೆದ್ದವಳು ಅಂತ, ಕನ್ನಡ ಸಿನಿಮಾ ಸೋತು ಗೆದ್ದವಳು ಅಂತ. ಅಂದ್ರೆ ಆಕೆ ಮೊದಲು ಸೋತು ಆಮೇಲೆ ಗೆದ್ದವಳು ಅಂತ. ಚಲನಚಿತ್ರದವ್ರನ್ನ ಕಂಡ್ರೆ ಸಾಹಿತ್ಯಗಳಿಗೆ ತಾಳಕೆ ಇಲ್ಲ. ಅಯ್ಯೋ 3 ಗಂಟೆ ಸಿನಿಮಾ, ಅದಕ್ಕೇನೋ ಒಂದು ಸಾಹಿತ್ಯ ಬರೀತಾರೆ, ಅದನ್ನೇನು ನಾವು ಅಷ್ಟೊಂದು ಗಂಭೀರವಾಗಿ ತಗೋಬೇಕಾಗಿಲ್ಲ ಅನ್ನುವ ಧೋರಣೆಯವರೇ ಬಹಳ ಜನ. ಅಂತಹ ಜನಗಳ ಮಧ್ಯದಲ್ಲಿ ಆ ಸಿನಿಮಾ ಹೆಸರು ಸೋತು ಗೆದ್ದವಳು ಅಂತ. ಇನ್ನೂ ಒಂದು ಸಿನಿಮಾ ಬಂದಿತ್ತು, ಅಣ್ಣ ತಮ್ಮ ಅಂತ. ಆ ಅಣ್ಣ ತಮ್ಮದಲ್ಲಿ ಒಂದು ಪ್ರೇಮ ಗೀತೆ, ಒಬ್ಬ ಹೆಣ್ಣು ಮಗಳು ಹೇಳೋ ಅಂತ ಹಾಡು. ನಿಮ್ಗೆ ಈಗಲೂ ಬೇಕಾದ್ರೆ ನೀವು ಇದಕ್ಕೆ ಹಾಕೊಂಡ್ರೆ ಸಿಗುತ್ತೆ, ಯೂಟ್ಯೂಬಲ್ಲಿ ಹಾಕೊಂಡ್ರೆ ಸಿಗುತ್ತೆ. ಕಂಡುಕೊಂಡೆ ಅಂತ ಹಾಡಿನ ಶೀರ್ಷಿಕೆ. ಕಂಡುಕೊಂಡೆ, ಏನೋ ಕಳೆದುಕೊಂಡೆ, ಹೇಗೋ ಉಳಿದುಕೊಂಡೆ. ನಾನು ಒಬ್ಬ ಪ್ರಿಯತಮನ್ ಕಂಡುಕೊಂಡ್ಬಿಟ್ಟೆ, ಅದ್ ಹೇಗೋ ನಾನು ಬದುಕೊಂಡೆ ಅನ್ನೋ ಅರ್ಥದಲ್ಲಿ ಆ ಹಾಡು ಬರೆದಿರುವಂಥದ್ದು. ಅದರಲ್ಲಿ 2ನೆಯ ನುಡಿಯನ್ನು ಗಮನಿಸಿದ್ರೆ ನನಗೆ, ನಾವು ಇನ್ನು ವಿದ್ಯಾರ್ಥಿ, ಆ ಸಿನಿಮಾ ಹಾಡು ರೇಡಿಯೋ, ಇವಾಗ ನಾವು ಟಿವಿ ಇರ್ಲಿಲ್ವಲ್ಲ, ಅವಾಗ ರೇಡಿಯೋದಲ್ಲಿ ಬಂದಾಗ ಆ ಹಾಡಿನ 2ನೇ ಸಾಲು ನನಗೆ ಚೇಳುಕೂಟದ ಹಾಗಾಯ್ತು. ಅದರಲ್ಲಿದೆ, ಸೋಲಿನಲ್ಲೂ ಸೊಬಗ ಕಂಡೆ, ಸೊಗದ ಮೂಲವ ಕಂಡುಕೊಂಡೆ, ಒಂಟಿ ಜೀವನ ಕಳೆದುಕೊಂಡೆ, ಜೋಡಿ ಜೋಡಿಯಲು ಉಳಿದುಕೊಂಡೆ. ಇದಿಷ್ಟೇ ಸಾಲು. ನನಗೆ ಈ ಹಾಡಿನ ಈ 4 ಸಾಲು ಇವತ್ತಿಗೂ ಆಶ್ಚರ್ಯ ಕೊಡುತ್ತೆ. ನೋಡಿ ಹೆಂಗಿದೆ, ಸೋಲಿನಲ್ಲೂ ಸೊಬಗ ಕಂಡೆ, ವೈರಿಯ ವಿರುದ್ಧ ಸೋತರ ದುಃಖ, ನನ್ನ ಪ್ರೀತಿ ಪಾತ್ರನಿಗೆ ಸೋತು ಆಯ್ತಯ್ಯ ನಿನ್ನಿಷ್ಟಂಗೆ ಮಾಡ್ತೀನಿ ಅನ್ನೋದ್ರಲ್ಲಿ ಸುಖ ಇದೆ. ಆದ್ರಿಂದ ಸೋಲೆಲ್ಲ ದುಃಖವಲ್ಲ, ಗೆಲುವೆಲ್ಲ ಸಂತೋಷನೂ ಆಗಿರ್ಬೇಕಾಗಿಲ್ಲ. ವೈರಿಯ ವಿರುದ್ಧ ಮಾತ್ರ ಅದು ಗೆಲುವು ಸೋಲು ಅಂತ ಬರುತ್ತೆ. ಅಂದ್ರೆ ಏನಾಯ್ತು, ನಾವು ಗೆಲುವು ಸೋಲು ಅಂತ ವರ್ಗೀಕರಣ ಮಾಡೋದು ಜಗತ್ತು ನನ್ನ ವೈರಿ, ನನ್ನ ಆಸೆ ಪೂರೈಸಲ್ಲ ಅಂತ ಭಾವಿಸಿರೋದ್ರಿಂದ. ಅದ್ರ ಬದಲು ಜಗತ್ತು ನನ್ನ ಸ್ನೇಹಿತ ಅಂತ ಭಾವಿಸಿದರೆ ಏನಾಗ್ತಿತ್ತು, ನಮ್ಗೆ ಈ ಸೋಲು ಗೆಲುವಿನ ಗೊಂದಲನೇ ಇರ್ತಿರ್ಲಿಲ್ಲ. ಈಗ ಯಾರಿಗೋ ಮನೇಲಿ ಅನಾರೋಗ್ಯ, ಆಸ್ಪತ್ರೆಗೆ ತೋರಿಸ್ತೀವಿ, ಔಷಧಿ ಕೊಡಿಸ್ತೀವಿ, ಆದ್ರೂ ಅವ್ರು ತೀರ್ಕೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಯಮ ಕೊನೆಗೂ ನನ್ನ ಸೋಲಿಸ್ಬಿಟ್ಟ ಅಂತ ಹಿಂದಿನ ಕಾಲದವ್ರು ಮೂಢನಂಬಿಕೆಯವ್ರು ಹೇಳ್ತಿದ್ರು. ಈಗ ನಾವೇನ್ ಹೇಳ್ತೀವಿ, ನಾನು ಪ್ರಕೃತಿಯ ವಿರುದ್ಧ ಹೋರಾಡಿ ಸೋತೋದೆ, ನಾನು ಎಷ್ಟೆಲ್ಲ ಮಾಡಿದೆ, ಕೊನೆಗೂ ನನ್ನ ಪ್ರಯತ್ನ ಯಶಸ್ವಿ ಆಗ್ಲಿಲ್ಲ ಅನ್ನೋ ಮಾತು ನಾವು ಆಡ್ತೀವಲ್ವಾ. ಯಾಕೆ ಹೀಗೆ? ಪ್ರಕೃತಿ ಲೀಲೆ, ಸಾವು ಬಂತು, ನಾನು ಪ್ರಯತ್ನ ಪಟ್ಟೆ ನಿಜ, ಅಲ್ಲಿ ನಾನು ಬೆರೆಸಿದ್ರಿಂದ ತಾನೇ ಸೋಲು ಗೆಲುವಿಗೆ ತೀವ್ರತೆ ಬಂದದ್ದು. ಪ್ರಕೃತಿಯಲ್ಲಿ ನಾನು ಪ್ರಕೃತಿಯ ಒಂದು ಚೂರಾಗಿ ಪ್ರಕೃತಿಯನ್ನು ಒಪ್ಪಿಕೊಳ್ತೇನೆ, ಪ್ರಕೃತಿ ನನ್ನ ಸ್ನೇಹಿತ ಅಂತ ಆಗಿದ್ದಿದ್ರೆ ಬದುಕನ್ನು ಸಂತೋಷ ಪಡ್ತಿದ್ವಿ, ಸಾವನ್ನು ಸಂತೋಷ ಪಡ್ತಿದ್ವಿ. ಆದ್ರೆ ಹಾಗಲ್ಲ ನಾವು ಇವಾಗ ಮಾಡ್ತಾ ಇರೋದು. ಅಂದ್ರೆ ಏನಾಯ್ತು, ಪ್ರತಿಯೊಂದನ್ನು ಯಾವಾಗ ವೈರಿ ಅಂತ ಭಾವಿಸ್ತೀವೋ ಆವಾಗ ಸೋಲು ಗೆಲುವುಗಳ ವೈರುಧ್ಯ ಉಂಟಾಗತ್ತೆ. ಯಾವಾಗ ಎರಡು ಅಂತ ಭಾವಿಸ್ತೀವೋ
ನಾವು ಆಗ ದುಃಖಕ್ಕೆ ಒಳಗಾಗ್ತೀವಿ ಅನ್ನುವಂಥದ್ದು ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥ ವಿಷಯ. ಈಗ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಮತ್ತಂ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂದಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನಾನಲ್ಲದ್ದು ಅನ್ನೋದು ಈ ಪ್ರಪಂಚದಲ್ಲಿ ಏನೂ ಇಲ್ವೇ ಇಲ್ಲ, ನಾನೇ ಎಲ್ಲವನ್ನೂ ಪೋಣಿಸಿದ್ದೇನೆ ಅಂತ ಆದ್ಮೇಲೆ ಯಾರನ್ನ ದ್ವೇಷಿಸೋದು, ಯಾರನ್ನ ಪ್ರೀತಿಸೋದು? ನಾವು ದ್ವೇಷಿಸದೇ ಇದ್ಮೇಲೆ, ಪ್ರೀತಿಸದೇ ಇದ್ಮೇಲೆ ನಮಗೆ ಸೋಲು ಗೆಲುವಿನ ಪ್ರಶ್ನೆಯೇ ಬರಲ್ಲ. ನಾನು ಕೋಲಾರದಲ್ಲಿ ಕೆಲಸ ಮಾಡ್ತಿದ್ದಾಗ ಕಾಲೇಜಲ್ಲಿ ಹುಡುಗರೆಲ್ಲ ನಾವು ಗಣಪತಿಯನ್ನು ಕೂರಿಸ್ತೀವಿ, ಹಣ ಕೊಡಿ ಅಂತ ಕೇಳಿದ್ರು. ನೀವು ಗಣಪತಿ ಕೂರಿಸಿ ನಾನು ನಿಮ್ಗೆ ಹಣ ಕೊಡಲ್ಲ, ನೀವು ಹಣ ಖರ್ಚು ಮಾಡಿದ್ದಕ್ಕೆ ಹುಡುಗರು ಒಂದು ಸ್ಪರ್ಧೆ ಮಾಡಿ ಹುಡುಗರಿಗೆ ನಾನು ಪುಸ್ತಕ ಬಹುಮಾನ ಕೊಡ್ತೀನಿ, ನಿಮ್ ಕೈಲಿ ಹಣ ಕೊಡೋದಿಲ್ಲ ಅಂದೆ. ನಾನು ನಿಮ್ಗೆ ನಮ್ಮ ಮೇಲೆ ನಂಬಿಕೆ ಇಲ್ವೋ, ಗಣೇಶನ್ ಮೇಲೆ ನಂಬಿಕೆ ಇಲ್ಲ ಅಂದ್ರು. ನಾನು ಗಣೇಶನ್ ಮೇಲೆ ನಂಬಿಕೆ ಇದೆ, ನೀವು ಯುವಕರು ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಂದೆ. ನಿಮ್ ಆದ್ರೂ ಅದು ಗಣೇಶನ್ ಮೇಲೆ ನಂಬಿಕೆ ಇಲ್ಲ ಅಂತ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಬಿಡಿಸ್ತೀವಿ. ಟ್ರಾನ್ಸ್ಫರ್ ಮಾಡಿಸಿ 500 ರೂಪಾಯಿ ಈಗಲೇ ಕೊಟ್ಬಿಡ್ತೀನಿ, ನಿಮ್ಮೂರು ಸಾಕು ನಂಗೊಂದು ಅಂತ ಹೇಳಿ. ಅಲ್ಲ, ಅದು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಗಮನಿಸಬೇಕಾದದ್ದು ಆ ಗಣೇಶನ್ ಮೆರವಣಿಗೆ ಆಯ್ತು. ಆ ಗಣೇಶನ ಮೆರವಣಿಗೆಯಲ್ಲಿ ಕುಡಿದು 3 ಜನ ಹುಡುಗರು ಬಿದ್ರು. ಪೊಲೀಸ್ನವ್ರು ಬಂದು ಯಾಕೆ ನೀವು ಇದಕ್ಕೆಲ್ಲ ಅನುಮತಿ ಕೊಟ್ರಿ ಅಂತ ಕೇಳಿದ್ರು. ಒಂದು ಗಮನಿಸಿ, ಇದು ತುಂಬಾ ಆಶ್ಚರ್ಯದ ಸಂಗತಿ. ಗಣಪತಿ ದೇವರಿಗೆ ಅಲ್ಲಿ ಉದ್ದಕ್ಕೂ ಹೇಳ್ತಾ ಇದ್ದಿದ್ದೇನು ಗೊತ್ತಾ? ವಿದ್ಯಾ ಗಣಪತಿಗೆ ಜಯವಾಗಲಿ. ಜಯ ಆಗ್ಬೇಕಾದ್ರೆ ಗಣಪತಿ ಯಾರ ಮೇಲಾರು ಯುದ್ಧಕ್ಕೆ ಹೋಗು. ಗಣಪತಿನ ನೀವು ದೇವರು ಅಂದ ಮೇಲೆ, ದೇವರೆಲ್ಲದ್ದು ಪ್ರಪಂಚದಲ್ಲಿ ಏನೂ ಇಲ್ಲದೆ ಇದ್ಮೇಲೆ ಯಾರ ಮೇಲೆ ಯುದ್ಧಕ್ಕೆ ಹೋಗ್ಬೇಕು? ಯಾರನ್ನು ಸೋಲಿಸಬೇಕು? ಅಂದ್ರೆ ಇದ್ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ, ನಮಗೆ ಪ್ರತಿಯೊಂದನ್ನು ಸೋಲು ಗೆಲುವಿನ ಭಾಷೆಯಲ್ಲಿ ನೋಡುವಂತ ಗುಣ ಬಂದ್ಬಿಟ್ಟಿದೆ. ಭಾಷೆ ನಾವು ಮಾತಾಡೋದೇ ಹಾಗೆ ನೋಡಿ. ಯುದ್ಧ ಅದರಲ್ಲಿ ಕರೆಕ್ಟು, ನಮ್ಮ ವಿರುದ್ಧ ದೇಶ ಇದೆ, ಅಲ್ಲಿ ಗೆಲ್ಲಬೇಕು. ಆಟದಲ್ಲಿ ನಾವಿಬ್ರಲ್ಲಿ ಯಾರು ಜಾಸ್ತಿ ಅಂತ ತೋರಿಸ್ಕೋಬೇಕು, ಅಲ್ಲಿ ಗೆಲ್ಲಬೇಕು, ನಮ್ಮ ವೈರಿ ಅದು. ವಾದದಲ್ಲಿ ನಾನ್ ಜಾಸ್ತಿ ಅವ್ರು ಕಮ್ಮಿ ಅಂತ ತೋರಿಸ್ಬೇಕು, ಅವರಲ್ಲೂ ಗೆಲ್ಲಬೇಕು. ಅದು ಇದು ಯಾವುದೂ ಅಲ್ಲದೆ ದೈನಂದಿನ ಅಧ್ಯಾಪಕರು ವಿದ್ಯಾರ್ಥಿಗಳ ಪಾಠ ಹೇಳ್ತಾರೆ ಅಂದ್ರೆ ವಿದ್ಯಾರ್ಥಿಗಳ ಅನ್ಯಾಯದ ವಿರುದ್ಧ ಹೋರಾಡುತ್ತಿದ್ದಾರೆ. ವಿದ್ಯಾರ್ಥಿಗಳು ಅಧ್ಯಾಪಕರ ದಬ್ಬಾಳಿಕೆಯ ವಿರುದ್ಧ ಹೋರಾಡುತ್ತಿದ್ದಾರೆ. ಇವು ಇಲ್ಲೇ ಇರೋ ಹೋರಾಡೋದನ್ನ ಎಲ್ಲ ಯಾಕೆ ತರ್ತೀರಾ? ಎಲ್ಲ ಕಡೆಯಲ್ಲೂ ಅಭ್ಯಾಸ ಬಲದಿಂದ ತರ್ತೀವಿ. ಯಾರೂ ನಮ್ಮ ವೈರಿ ಅಲ್ಲ ಅಂತಂದೋರ್ಗೆ ಯಾವ ಸೋಲು ಇಲ್ಲ, ಯಾವ ಗೆಲುವು ಇಲ್ಲ. ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ತುಂಬಾ ಚೆನ್ನಾಗಿ ಹೇಳ್ತಾನೆ, ಇಷ್ಟಂ ಅನಿಷ್ಟಂ ಮಿಶ್ರಂಚ ತ್ರಿವಿಧಂ ಪ್ರಕೃತಿ ತ್ರಿವಿಧಂ ಇದು ಕರ್ಮ ಫಲಂ. ನಾವು ಮಾಡೋ ಕೆಲಸಕ್ಕೆ 3 ವಿಧಿಯಾದ ಫಲ ಇದೆ. ಯಾರಿಗೆ? ಭವತ್ ಅತ್ಯಾಗಿನೋ ಪ್ರೇತ್ಯ, ಹೀಗೆ ಆಗಬೇಕು ಅಂತ ಹಠ ಮಾಡ್ತಾ ಈಗ ಆಗದಾಗ ಉಳಿದವರೆಲ್ಲ ನಮ್ಮನ್ನು ಗೋಳಿಕೋತಾರೆ ಅಂತ ಅನ್ನೋನ್ಗೆ ಈ ತ್ರಿವಿಧವಾದಂತ ಫಲ ಇದೆ. ನತು ಸನ್ಯಾಸಿ ನಮ್ ಕ್ವಚಿತ್, ನನ್ನ ಕರ್ತವ್ಯ ನಾನು ಏನ್ ಮಾಡ್ತಿದ್ದೀನೋ ನನಗೆ ಅಂಥವನ್ಗೆ ನಂಗೆ 3ಕ್ಕೂ ವ್ಯತ್ಯಾಸವೇ ಇಲ್ಲ. ನಾನು ಐ ಆಮ್ ಫೋಕಸಿಂಗ್ ಆನ್ ಮೈ ವರ್ಕ್, ಐ ವಿಲ್ ಡೂ ಮೈ ವರ್ಕ್. ಇಫ್ ಇಟ್ ಇಸ್ ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ. ಸೋಲು ಯಾವ್ದು ಹಾಗಾರೆ? ಗೆಲುವು ಯಾವ್ದು ಹಾಗಾರೆ? ಹೇಳಿ ನೋಡೋಣ. ಆದ್ದರಿಂದ ಸೋಲು ಗೆಲುವು ಅನ್ನುವ ಭಾಷೆಯಲ್ಲಿ ನಾವು ರೂಢಿ ಮಾಡಿರೋದು ನನ್ನ ಬಿಟ್ಟು ಉಳಿದವರೆಲ್ಲ ನನಗೆ ತೊಂದರೆ ಕೊಡುವಂತವ್ರು ಅನ್ನೋ ಭಾವನೆಯಿಂದ. ನಾನು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ ಅನ್ನೋ ಭಾವನೆ ಇದ್ರೆ ಈ ಸೋಲು ಗೆಲುವಿನ ಪ್ರಶ್ನೆ ಬರೋದೇ ಇಲ್ಲ. ವೈಯಕ್ತಿಕವಾದಂತಹ ಫೈನೈಟ್ನೆಸ್ ಐಡೆಂಟಿಟಿ ಇದೆಯಲ್ಲ, ಚಿಕ್ಕದಾಗಿರೋದ್ರಲ್ಲಿ ನೀವು ಸುಂದರ ಕುರೂಪ ಒಂದು ಸಣ್ಣ ಸರ್ಕಲ್ ಹೇಳಿದ್ರೆ ಸರ್ಕಲ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಭೂಮಿಯಷ್ಟು ವ್ಯಾಸದ ಸರ್ಕಲ್ ಅಲ್ಲಿ ಸರಳ ರೇಖೆ ಇದ್ರು ಸರ್ಕಲ್ ಇದೆ, ಯಾಕೆಂದ್ರೆ ರೇಡಿಯಸ್ ಅಷ್ಟು ದೊಡ್ಡ. ಹಾಗಾಗಿ ನಾವು ಅನಂತ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಅಥವಾ ಬಿಂದು ಪ್ರಜ್ಞೆಯನ್ನು ಬೆಳೆಸಿಕೊಂಡ್ರೆ ಯಾವುದು ಸೋಲು ಇಲ್ಲ, ಯಾವ ಗೆಲುವು ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದು ತುಂಬಾ ಗಮನಿಸಬೇಕಾದಂತ ಅತ್ಯಂತ ಗಮನಾರ್ಹವಾದಂತ ಸಂಗತಿ. ಆದ್ಮೇಲೆ ಅದು ಏನಾದ್ರು ಇರಲಿ, ಸೋಲು ಗೆಲುವು ಅನ್ನೋದು ಎರಡಲ್ಲ ಒಂದೇ ಅಂತ ಅನ್ಬೇಕಾದ್ರೆ ವಿಶ್ವವೇ ಒಂದು ಸೃಷ್ಟಿ, ವಿಶ್ವವೇ ಪ್ರಕೃತಿ ಲೀಲೆ ಅನ್ಕೋಬೇಕು ಅಂತ ಒಂದು ಸೂತ್ರ ಹೇಳಿದೆ ನಾನು. ಆದ್ರೆ ಇನ್ನೂ ಒಂದು ಅದಕ್ಕಿಂತ ದೊಡ್ಡ ಸ್ವಾರಸ್ಯವಾದ ಸೂತ್ರ ಹೇಳ್ತೀನಿ ನಾನು. ಏನಪ್ಪಾ ಅಂತಂದ್ರೆ, ಸೋಲು ಗೆಲುವು ಎರಡೂ ಗುರುಗಳೇ.
ಸೋಲು ನಮ್ಗೇನಾಗುತ್ತೆ ಅಂದ್ರೆ ಅನುಭವದ ಮೂಲಕ ಗೆಲುವು ತಂದ್ಕೊಡುತ್ತೆ. ಗೆಲುವು ಆಕಸ್ಮಿಕವಾಗಿ ನಮ್ಗೆ ಗೆಲುವು ತಂದ್ಕೊಡುತ್ತೆ. ಆಕಸ್ಮಿಕವಾಗಿ ಗೆಲುವು, ಲಾಟ್ರಿಯಲ್ಲಿ ದುಡ್ಡು ಬಂದವ್ರು ಕಷ್ಟಪಟ್ಟು ದುಡ್ದಿದಾರೇನ್ರಿ? ದುಡ್ಡಿನ ಬೆಲೆ ಗೊತ್ತೇನ್ರಿ? ದುಡ್ಡು ಹಾಳು ಮಾಡ್ತಾರೆ, ಕಳೀತಾರೆ. ಈಗ ನಮ್ಗೆಲ್ಲ ಶ್ರೀಮಂತಿಕೆ ಬಂದು ಥ್ರೋ ಅವೇ ಕಲ್ಚರ್ ಬಂದಿಲ್ವೇನೋ? ಆದ್ದರಿಂದ ಈ ಸೋಲು ಅನ್ನುವಂಥದ್ದು ನಾವು ಭಾವಿಸಿರುವ ಹಾಗೆ ಕೆಟ್ಟದ್ದಲ್ಲ, ನಮಗೆ ಇನ್ನೂ ಗಟ್ಟಿಯಾದ ಅನುಭವ ಅಂತ ಅನ್ಕೊಡುತ್ತೆ. ಸೋತು ಗೆದ್ದವರಿಗಿರುವಂತಹ ಗಟ್ಟಿತನ ಅಕಸ್ಮಾತ್ ಗೆದ್ದವರಿಗೆ ಹೆಂಗಿರಕ್ ಸಾಧ್ಯ ಹೇಳಿ? ಆದ್ದರಿಂದ ಅಂದ್ರೆ ನಾವು ಸೋಲ್ಬೇಕು ಆಮೇಲೆ ಗೆಲ್ಬೇಕು ಅಂತಲ್ಲ ನಾ ಹೇಳ್ತಾ ಇರೋದು. ಸೋಲಿನ ಬಗ್ಗೆ, ಸೋಲು ನಮ್ಮನ್ನ ಹೀನಾಯವಾಗಿ ಅಣಕಿಸ್ಕೋತಾ ಇಲ್ಲ, ಎಚ್ಚರಿಸ್ತಾ ಇದೆ. ಸೋಲು ಯಾಕಾಗತ್ತೆ ಹೇಳ? ಎರಡು ದೃಷ್ಟಿಲಿ ಆಗತ್ತೆ ಸೋಲು. ಒಂದು, ನನ್ನ ಸಾಮರ್ಥ್ಯದ ಬಗ್ಗೆ ಅತಿರಂಜಿತವಾದ ಕಲ್ಪನೆ ಇಟ್ಕೊಂಡು ಹೋಗ್ತೀನಿ ನಾನು, ನಂಗೆ ಇಷ್ಟು ಶಕ್ತಿ ಇದೆ ಅಂತ. ಆಮೇಲೆ ಶತ್ರುವಿನ ಸಾಮರ್ಥ್ಯದ ಬಗ್ಗೆ ಅತಿ ತುಚ್ಛವಾದ ಕಲ್ಪನೆಯಿಂದ ಹೋಗ್ತೀನಿ ನಾನು. ಈ ಎರಡು ಸಂದರ್ಭದಲ್ಲೂ ನಮಗೆ ಸೋಲಾಗುತ್ತೆ. ಆದ್ರಿಂದ ಎರಡು ತಿದ್ದುಪಡಿ ಮಾಡ್ಬೇಕಾದ್ದು ತಾನೆ. ನನ್ನ ಬಗ್ಗೆ ನನ್ಗೆ ಎಷ್ಟು ಗೊತ್ತಿದೆಯೋ, ವಿಜ್ಞಾನಿಗಳು ಪ್ರತಿಯೊಂದು ಲೇಖನದ ವಾಕ್ಯ ಬರೆಯುವಾಗ್ಲೂ ಕೂಡ ಸಸ್ಪೆನ್ಷನ್ ಆಫ್ ಜಡ್ಜ್ಮೆಂಟ್ ಅಂತ ಕರೀತಾರೆ. ಅವ್ರು ಹೇಳ್ತಾರೆ, ನನಗೆ ಗೊತ್ತಿರುವ ಸಂಗತಿಗಳಲ್ಲಿ ಇದು ಸತ್ಯವೆಂದು ತೋರುತ್ತದೆ. ಸತ್ಯ ಅಂತ ಹೇಳೋದಿಲ್ಲ. ಇಟ್ ಇಸ್ ಎ ವರ್ಕಿಂಗ್ ಮಾಡೆಲ್, ಇಟ್ ಇಸ್ ನಾಟ್ ಟ್ರೂತ್. ಸೈನ್ಸ್ ಇಸ್ ನಾಟ್ ಎ ಟ್ರೂತ್, ಇಟ್ ಇಸ್ ಎ ವರ್ಕಿಂಗ್ ಮಾಡೆಲ್. ಹಾಗೆ ಹೇಳ್ತಾರೆ ವಿಜ್ಞಾನಿಗಳು. ನಾವು ನೋಡ್ರಿ ಹೆಂಗೆ, ನಂಗೆ ಗೆಲ್ತೀನಿ ಬಿಡು, ಆಗತ್ತೆ ಬಿಡು, ಓವರ್ ಕಾನ್ಫಿಡೆನ್ಸ್ ಬರುತ್ತೆ. ಓವರ್ ಕಾನ್ಫಿಡೆನ್ಸ್ ಇಂದ ನಾವು ಸೋಲ್ತೀವಿ. ಇನ್ನೊಂದು, ಎರಡನೇ ಕಾರಣ, ನಾವು ಯಾರನ್ನ ಗೆಲ್ಲಬೇಕು ಅವ್ರ ತಾಕತ್ತಿನ ಬಗ್ಗೆ ನಮ್ಗೆ ಏನೇನೋ ಗೊತ್ತಿಲ್ಲ, ಕಲ್ಪಿಸ್ಕೋತೀವಿ. ನಾನ್ ಕಾಣ್ದೆ, ಉತ್ತರ ಕುಮಾರ ಮಾಡ್ಲಿವೆ ಏನು, ಬಡ ಯುಧಿಷ್ಠಿರನೆಂದು ಬಗೆದನೆ ಕಡುಗಿದರೆ ಕೌರವನ ಕೀರ್ತಿಯ ಯುಧಿಷ್ಠಿರನೂ ನೋಡಿಲ್ಲ, ದುರ್ಯೋಧನನ್ನೂ ನೋಡಿಲ್ಲ. ಹಾಗಾದ್ರೂ ಬಡ ಯುಧಿಷ್ಠಿರನೆಂದು ಬಗೆದ, ನಾನು ಅದ್ರ ಬಗ್ಗೆ ಆಗ್ಲೇ ಒಂದು ವೆಬಿನಾರ್ ಮಾಡಿದ್ದೀನಿ, ಆಸಕ್ತರು ನೋಡ್ಬೋದು ಅದನ್ನ. ಹೀಗಾಗಿ ಸೋಲು ಅನ್ನೋದ್ರ ಹಿಂದೆ ಒಂದು ಅಜ್ಞಾನ ಇದೆ. ಅಜ್ಞಾನಕ್ಕೆ ಚಿಕಿತ್ಸೆ ಕೊಡ್ಬೇಕೆ ಹೊರತು ಅಜ್ಞಾನ ಇದ್ರಿಲ್ಲ ನಂಗೆ ಹೇಗೋ ಗೆದ್ದು ಬಿಡ್ಲಿ ಅಂದ್ರೆ ಏನರ್ಥ? ನಮಗೆ ಗೆಲುವಿನ ಆಸೆ ಏನ್ ಮಾಡುತ್ತೆ? ಕಲಿಕೆಯನ್ನ ಪಕ್ಕಕ್ಕಿಡುತ್ತೆ. ಕಲಿಕೆ ಎಚ್ಚರಿಸುತ್ತೆ, ನೀ ಸರಿಯಾಗಿ ಕಲ್ತ್ಕೊಂಡು ಮೊದ್ಲು ನೀನ್ ಕಲ್ತ್ಕೋ, ಆಮೇಲೆ ನಿಂಗೆ ಸರಿಯಾಗಿ ಸಿಗುತ್ತೆ ಅಂತ. ಪುರಂದರದಾಸರು ಅದೇ ಹೇಳೋದು, ಪುರಂದರ ವಿಠಲನ ಬಯಸೋದು ನರಚಿತ್ತ, ಕರುಮವ ಕಳೆಯುವುದು ಹರಿಚಿತ್ತ ಬಯ್ಯ. ಕರ್ಮ ಕಳಿದಲೆ ಪುರಂದರ ವಿಠಲ ಸಿಕ್ಬಿಡ್ತಾನೋ ನಿಮ್ಗೆ? ಬೀದಿಲಿ ಹೋಗೋ ವಸ್ತು ನನ್ನ ಹೋಗಿ ತಗೊಂಡ್ಬಂದ್ಬಿಡೋದಕ್ಕೆ. ಎಷ್ಟೇ ಧ್ಯಾನ ಮಾಡ್ತೀನಿ ಅಂದ್ರೂ ನಮ್ಮ ಮನಸ್ಸು ಪ್ರಪಂಚದ ಕಡೆಗೆ ಬಂದ್ಬಿಡುತ್ತೆ ಅಂತದ್ರಲ್ಲಿ ಹಾಗೆ ಹೇಳಿದ ಹಾಗೆ. ಆದ್ರಿಂದ ಸೋಲು ನನ್ನ ಪ್ರಕಾರ ಸ್ವೀಕಾರಾರ್ಹವಾದಂಥದ್ದು ಅಲ್ಲ, ವಿರೋಧಾರ್ಹವಾದದ್ದು ಅಂತಲ್ಲ, ಗೌರವಾರ್ಹವಾದದ್ದು, ಗೆಲುವಿನ ಹಾಗೆ ಗೌರವಾರ್ಹವಾದದ್ದು ಅನ್ನುವಂಥದ್ದು ಗಮನಿಸಬೇಕಾದದ್ದು. ಇನ್ನು ಗೆಲುವನ್ನ ನಾವು ಹಂಬಲಿಸ್ತೀವಲ್ಲ, ಗೆಲುವು ನಮ್ಮ ವಿನಯವನ್ನ ಪರೀಕ್ಷೆ ಮಾಡುತ್ತೆ. ಗೆದ್ದಾಗ ನಾನ್ ಗೆದ್ದೆ ಅಂತ ಹೇಳ್ಬಿಡ್ತೀನಿ, ನನಗೆ ಅದಕ್ಕೆ ಕಾರಣರಾದವ್ರ ಹೆಸರು ಹೇಳೋದಿಲ್ಲ. ಆದ್ರೆ ಇವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ನೊಬೆಲ್ ಪ್ರೈಸ್ ಬಂದಾಗ, ನೊಬೆಲ್ ಪುರಸ್ಕಾರ ಭಾಷಣ ಮಾಡುವಾಗ ಇದೇ ಕ್ಷೇತ್ರದಲ್ಲಿ ಇನ್ಯಾರ್ಯಾರು ಏನೆಲ್ಲ ಸಾಧನೆ ಮಾಡಿದಾರೋ ಅದೆಲ್ಲವನ್ನು ಕೃತಜ್ಞತೆಯಿಂದ ಸ್ಮರಿಸ್ಕೊಂಡು ಉಪನ್ಯಾಸ ಮಾಡ್ತಾರೆ. ಆದ್ರೆ ನಾವು ಹಾಗೆ ಮಾಡೋದಿಲ್ಲ. ನಾವು ಗೆದ್ದೆ ಅಂದ್ರೆ ಹೌದಪ್ಪ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ಇನ್ನಿಷ್ಟು ನಮ್ದು ಹೇಳ್ಕೊತೀವಿ ಹೋಳ್ಕರನ್ನೆಲ್ಲ. ಗೆಲುವು ವಿನಯದ ಪರೀಕ್ಷೆ, ಸೋಲು ನಮ್ಮ ಸಂಯಮದ ಸಹನೆಯ ಪರೀಕ್ಷೆ. ಎರಡು ಪರೀಕ್ಷೆ ಆಗ್ಬೇಕಲ್ವಾ? ಒಬ್ಬ ಮನುಷ್ಯ ಪರಿಪೂರ್ಣ ಆಗ್ಬೇಕಾದ್ರೆ ಸಹನೆನೂ ಬೇಕು, ಸಂಯಮನೂ ಬೇಕು, ಆಯ್ತಲ್ಲ, ವಿನಯನೂ ಬೇಕು. ಆದ್ದರಿಂದ ಗೆಲುವು ಸೋಲು ಅದಕ್ಕೆ ನಿಸರ್ಗ ಎಲ್ರಿಗೂ ಧಾರಾಳವಾಗಿ ಕೊಟ್ಟಿದೆ. ಗೆದ್ದೋನ್ ಗೆಲ್ತಾನೆ ಇರೋದಿಲ್ಲ, ಸೋತೋನ್ ಸೋಲ್ತಾನೆ ಇರೋದಿಲ್ಲ. ಒಂದು ಸಿನಿಮಾ ಹಾಡಲ್ಲಿ ಹೇಳ್ತಾರ, ಒಂದು ಆಟದ ಬಾಳು ದಿನವೂ ಸೋಲು ಅಂತ. ಐ ಡೋಂಟ್ ಥಿಂಕ್ ಸೊ. ನಾವು ಏನ್ ಮಾಡ್ತೀವಿ ಅಂದ್ರೆ ಸೋಲು ಪಟ್ಟಿ ಮಾಡ್ತೀವಿ, ಗೆಲುವನ್ನ ಪಕ್ಕಕ್ಕೆ ತಳ್ತೀವಿ. ಗೆಲುವು ಅಂದ್ರೆ ಬರ್ಬೇಕಾದ್ದೆ ಬಿಡು, ಅದು ತುದಿ ಬಿಟ್ಬಿಡು, ಇಲ್ಲಾಕೆ ಸೋತೆ ನಾನು ಅಂತ. ಅದರಿಂದ ಅನ್ಈವನ್ ರೆಸ್ಪಾನ್ಸ್ ಟು ಸಕ್ಸಸ್ ಅಂಡ್ ಫೈಲ್ಯೂರ್, ಸೋಲು ಗೆಲುವು ಇದೆಯಲ್ಲ, ಅದು ನಮ್ಮ ದೊಡ್ಡ ಸಮಸ್ಯೆ. ಹಾಗಾದ್ರೆ ನೀನ್ ಜೀವನದಲ್ಲಿ ಏನ್ ಗೆದ್ದಿದ್ಯಾ, ಏನ್ ಸೋತಿದ್ಯಾ ಅಂತ ಕೇಳಿದ್ರೆ ಏನ್ ಹೇಳಕ್ಕಾಗತ್ತೆ? ಎಲ್ಲರ ಜೀವನದಲ್ಲೂ ಗೆಲುವಿದೆ, ಎಲ್ಲರ ಜೀವನದಲ್ಲೂ ಸೋಲಿದೆ. ದುರಂತ ಬೇರೆ, ಗೆಲುವು ಅಲ್ಲ, ದುರಂತ ಸೋಲು ಅಲ್ಲ. ಗೆಲುವಿನಲ್ಲಿ ವಿನಯ ಕಲಿತುಕೊಳ್ಳದೆ ಇರುವಂತಹ ನಮ್ಮ
ಮೂರ್ಖತನ, ನಮ್ಮ ಸಹನೆ, ಸೋಲಿನಲ್ಲಿ ಸಹನೆ ಸಂಯಮ ಕಲ್ತ್ಕೊಳ್ದೇ ಇರೋಂತ ನಮ್ಮ ಆ ಮೊಂಡುತನ. ಈ ಮೂರ್ಖತನ ಮೊಂಡುತನಕ್ಕೆ ನಾವು ವ್ಯಥೆ ಪಡ್ತಿಲ್ಲ, ಸೋಲು ಗೆಲುವಿನ ಹೆಸರಲ್ಲಿ ವ್ಯಥೆ ಪಡ್ತಿದೀವಿ. ಅಂದ್ರೆ ಏನಾಗುತ್ತೆ, ನಾನು ಅನ್ನೋದು ಇಲ್ಲ. ನಾನು ಅನ್ನೋದು ಪ್ರಪಂಚವನ್ನ ವಿಮರ್ಶೆ ಮಾಡೋಕ್ಕಲ್ಲ ನಾ ಬಂದಿರೋದು. ಪ್ರಪಂಚ ನನಗೆ ಏನನ್ನು ಕೊಡುತ್ತೋ ಅದನ್ನ ಪ್ರೀತಿಯಿಂದ ಸ್ವೀಕರಿಸೋ ಸಲುವಾಗಿ ನಾನು ಬಂದಿದ್ದೀನಿ ಅನ್ನುವಂಥ ಅಂಶವನ್ನ ನಾವು ಮನೆಗಂಡಾಗ ನಮಗೆ ಎರಡು ಆತ್ಮೀಯ ಮಿತ್ರನಾಗಿ ಕಾಣುತ್ತೆ. ಸೋಲು ಬರಲಿ, ಅದಕ್ಕೆ ನಮ್ಮ ಚನ್ನವೀರ ಕಣಿಯವರು ಪದ್ಯ ಬರೆದಿದ್ರು. ಏನಂತ? ಬರುವುದೆಲ್ಲ ಬರಲಿ ಬಿಡು, ಏಕೆ ಅದರ ಚಿಂತೆ, ನೋವೋ ನಲಿವೋ ಸುಖವೋ ದುಃಖವೋ ಎಲ್ಲ ಅಂತೆ ಕಂತೆ, ಇದೆಲ್ಲ ಅಂತೆ ಕಂತೆಗಳಷ್ಟೇ ಅಂತ. ಅದನ್ನೇ DVG ಅವರು ಮಂಕುತಿಮ್ಮನ ಕಗ್ಗದಲ್ಲೂ ಹೇಳಿದ್ದಾರೆ. ನೋಡಿ, ನಾವು ಮಂಕುತಿಮ್ಮನ ಕಗ್ಗ ಓದಿದೀವಿ, ಸೋಲು ಗೆಲುವಿನಲ್ಲಿ ಯಾವ ಮಂಕುತಿಮ್ಮನ ಕಗ್ಗ ಇವತ್ತು ನಾಗರಾಜ್ ಹೇಳ್ಬೋದು ಅಂತ ನೀವು 8 ಜನ ಮಂಕುತಿಮ್ಮನ ಕಗ್ಗ ಓದ್ಕೊಂಡ್ ಬಂದಿದ್ದೀರಾ ಹೇಳಿ? ನನಗೆ ಯಾವ್ದು ಹೇಳ್ತೀನಿ ಇದು ಗೊತ್ತಿರಲಿಲ್ಲ, ನಿಮ್ಗೆ ಸಿಗಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ನೋಡಿ, ಈ ಒತ್ತಡ ಬಂದಾಗ ನನಗೆ ಮಂಕುತಿಮ್ಮನ ಕಗ್ಗ ನಾಟಕ ಬಂದ್ರೆ ನಾನು ಓದಿಲ್ಲ, ಅಧ್ಯಯನ ಮಾಡಿದೀನಿ ಅಂತಾಗುತ್ತೆ. ತುಂಬಾ ಚೆನ್ನಾಗಿರುವಂತ ನಗು ಅಳುಗಳು ಎರಡು ಒಂದೇ ಅನ್ನುವಂಥದ್ದನ್ನ DVG ಅವ್ರು ಹೀಗೆ ಹೇಳ್ತಾರೆ: ನಗು ಒಂದು ರಸಪಾಕ, ಅಳು ಒಂದು ರಸಪಾಕ. ನಗು ಆತ್ಮ ಸೌರಭವ ಪಸರಿಸುವ ಕುಸುಮ. ನಾನು ಗೆಲುವು ಇದೆಯಲ್ಲ, ಸೋಲು ನಗು ಅನ್ನೋದು ನಾವು ಗೆಲುವಿನ ನಗು ಅಂತ ಇಟ್ಕೊಳ್ಳೋಣ. ಮೊಗ್ಗಲ್ಲಿ ಔತ್ಕೊಂಡಿತ್ತಲ್ಲ, ನನ್ಗೆ ಯಾರು ಕೊಡಲ್ಲ ಅಂತ ಲೋಭದಿಂದ ತುಂಬಿಟ್ಕೊಂಡಿತ್ತಲ್ಲ ಯಾವುದು ಮೊಗ್ಗು, ಹೂವಿನ ಪರಿಮಳವನ್ನ ಅರಳುತ್ತಿದ್ದ ಹಾಗೆ ಪ್ರಪಂಚಕ್ಕೆಲ್ಲ ಪಸರಿಸ್ತು. ನಾನು ಗೆಲ್ತಿದ್ದಾಗೆ ಓಹೋ ಈ ಮನುಷ್ಯಂಗೆ ಏನೋ ಒಂದು ತಾಕತ್ತಿದೆ ಅಂತ 4 ಜನ ಗುರುತಿಸಿದ್ರು. ಆದ್ದರಿಂದ ಆತ್ಮ ಪರಿಮಳವ ಪಸರಿಸುವ ಕುಸುಮ ನಗು ಗೆಲುವು, ಅಥವಾ ಗೆಲುವಿನ ನಗು. ದುಗುಡ ಏನದು? ಅಂತಃಸತ್ವವ ಕಡೆದು ಮೇಲೆತ್ತುವ ಮಂತು. ದುಃಖ ಬರಲಿ, ಅದು ನನ್ನ ತಾಕತ್ತೇನು, ನನ್ನ ಸಹನೆ ಸಂಯಮ ಏನು ಅನ್ನೋದನ್ನ ಕಡೆದು ಮೇಲಕ್ಕೆ ಎತ್ತಿ ಎಲ್ರಿಗೂ ತೋರಿಸುತ್ತೆ. ಮೊಸರು ನೋವಾಗುತ್ತೆ ಅಂತ ನೀವು ಕಡಿದೇ ಇದ್ರೆ ಬೆಣ್ಣೆ ಬರುತ್ತೇನ್ರಿ? ನಮ್ಮ ನೋವಾಗ್ತಿದೆ ಅಂದ್ರೆ ಏನಾಗುತ್ತೆ? ಅದು ಪ್ರಪಂಚಕ್ಕೆಲ್ಲ ನಂಗೆ ಎಷ್ಟು ನೋವು ಸಹಿಸ್ಕೊಳ್ಳೋ ಶಕ್ತಿ ಇದೆ ಅಂತ ತೋರಿಸ್ಕೊಡಕ್ ಬಂದಿದೆ ಅದು. ಅದರಿಂದ ಬಗೆದೆರಡನು ಭುಜಿಸು ಮಂಕುತಿಮ್ಮ ಅಂತ ಹೇಳುವಂಥದ್ದು. ನೋವು ಅಂದ್ರೆ ಸೋಲು ಅಂತ ಹೇಳಿದೀವಲ್ಲ, ಅದನ್ನೇ DVG ಇನ್ನೊಂದು ಪದ್ಯದಲ್ಲಿ ಏನ್ ಹೇಳ್ತಾರೆ? ನೋವಿರದೆ ಪಕ್ವವಹ ಜೀವ ಧರೆಯೊಳಗಿರೋದು. ಸೋಲಿನ ನೋವು ಆಗ್ಬೇಕು, ಅದರಿಂದಲೇ ಪಕ್ವವಾಗೋದು ನಾವು ಅಂತ ಜೀವ ಧರೆಯೊಳಗಿರೋದು. ನೋವೆಲ್ಲ ಪಾವಕವೋ ಮಂಕುತಿಮ್ಮ. ಎಷ್ಟು ಅದ್ಭುತವಾದ ಮಾತು! ನೋವೆಲ್ಲ ಪಾವಕ ಅಂದ್ರೇನು? ಬೆಂಕಿ ಏನ್ ಮಾಡುತ್ತೆ? ಮೃದು ಮಾಡುತ್ತೆ. ಅಡುಗೆಯನ್ನು ರುಚಿ ಮಾಡುತ್ತೆ, ಸುಲಭವಾಗಿ ಜೀರ್ಣ ಆಗೋ ಹಾಗೆ ಮಾಡುತ್ತೆ, ಶಕ್ತಿ ಕೊಡೋ ಹಾಗೆ ಮಾಡುತ್ತೆ. ಹಾಗೆ ನಾವು ನಮ್ಮ ಎಲ್ಲ ಸೋಲು ನಮ್ಮನ್ನ ಸವಿಯಾದ ಅಡುಗೆಯಾಗಿ ಲೋಕಕ್ಕೆ ಒದಗಿಸುವ ಹಾಗೆ ಮಾಡುತ್ತೆ. ಆದ್ದರಿಂದ ಈ ಸೋಲು ಗೆಲುವಿನ ದ್ವಂದ್ವದಿಂದ ನಾವು ಕಲಿತುಕೊಳ್ಳಬೇಕಾದಂತಹ ಪಾಠ ಏನಪ್ಪಾ ಅಂದ್ರೆ, ಪ್ರಕೃತಿ ಲೀಲೆಯನ್ನು ಪ್ರಕೃತಿ ಲೀಲೆಯಾಗಿ ಸ್ವೀಕರಿಸಬೇಕು ಅನ್ನೋದು ಒಂದು. ಪ್ರಕೃತಿಯನ್ನ ನಾವು ಏನೇನೇ ರೀತಿಯಲ್ಲಿ ನೋಡ್ತಿದೀವಿ ಅಂತಂದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಪ್ರಕೃತಿಯನ್ನ ಶೋಕ ಪಡೆಯಕ್ ಹೋಗ್ತೀವಿ, ಪ್ರಕೃತಿಯಲ್ಲಿ ಶೋಕಿ ಮಾಡಕ್ ಹೋಗ್ತೀವಿ, ಪ್ರಕೃತಿಯನ್ನ ಲೂಟಿ ಮಾಡಕ್ ಹೋಗ್ತೀವಿ, ಪ್ರಕೃತಿಯಲ್ಲಿ ಸ್ಪರ್ಧೆ ಮಾಡ್ತೀವಿ. ಕಷ್ಟ ನೀ ಕೊಡ್ತೀಯ, ನಾನು ಸಂತೋಷವಾಗೇ ಇರ್ತೀನಿ ಅಂತ, ಅದು ಸ್ಪರ್ಧೆ. ಪ್ರಕೃತಿ ಜೊತೆಯಲ್ಲಿ ಸಂಘರ್ಷ ಮಾಡಕ್ ಹೋಗ್ತೀವಿ, ಆದ್ರೆ ಪ್ರಕೃತಿ ಜೊತೆಯಲ್ಲಿ ಸ್ನೇಹವಾಗಿರಕ್ ಹೋಗುದಿಲ್ಲ. ಪ್ರಕೃತಿ ಕೊಟ್ಟದ್ದನ್ನ ಕೃತಜ್ಞತೆಯಿಂದ, ಕಷ್ಟವನ್ನು ಕೃತಜ್ಞತೆಯಿಂದ ಸ್ವೀಕರಿಸಕ್ ನಾವು ಹೋಗ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಸೋಲು ಗೆಲುವಿನ ಭಾಷೆ ನಮ್ಗೆ ಯಾಕೆ ಬಂದಿದೆ ಅಂದ್ರೆ, ಪ್ರಕೃತಿಯನ್ನ ನಾವು ದ್ವೇಷಿಯಾಗಿ ಪರಿಭಾವಿಸಿರುವ ನಮ್ಮ ದೌರ್ಬಲ್ಯದಿಂದ ಬಂದಿದೆ. ಪ್ರಕೃತಿಯನ್ನು ನೋಡುವ ಸರಿಯಾದಂತಹ ದೃಷ್ಟಿಕೋನ ನಮಗೆ ಬಂದಿದ್ದಿದ್ರೆ 100 ತಪ್ಪುಗಳು ನಾವು ಮಾಡಿರುವಾಗ ನಮ್ಗೆ ಇಷ್ಟೇ ಶಿಕ್ಷೆ ಕೊಟ್ಟು ಇಷ್ಟು ಸುಖನಾರು ಕೊಟ್ಟಿದೆಯಲ್ಲ ಅಂತ ಕೃತಜ್ಞತೆ ಬರ್ತಿತ್ತು. ಅದು ನಮಗೆ ಬರೋದಿಲ್ಲ. ಚಿಕ್ಕವೀರ ರಾಜೇಂದ್ರ ಅಂತ ಒಂದು ಕಾದಂಬರಿ ಇದೆ, ಅದರಲ್ಲಿ ಲಕ್ಷ್ಮೀನಾರಾಯಣ ಅಂತ ಒಬ್ಬ ಮಂತ್ರಿ ಇರ್ತಾನೆ ಚಿಕ್ಕವೀರ ರಾಜೇಂದ್ರಗೆ. ಅವನಿಗೆ ಚೆನ್ನಾಗಿ ಗೊತ್ತು ರಾಜ ಮಾಡ್ತಿರೋ ಅಧ್ವಾನಗಳೆಲ್ಲ ಗೊತ್ತು. ಅದಕ್ಕೆ ಜನರೆಲ್ಲ ನೀನು ನಮ್ ಜೊತೆ ಸೇರ್ಕೊಂಡು ರಾಜನ ವಿರುದ್ಧ ಸಂಚು ಮಾಡು ಅಂತಾರೆ. ಅವನು ಹೇಳ್ತಾನೆ, ರಾಜನ ಅನ್ನ ತಿಂದು
ನಾನು ನಿಮ್ ಜೊತೆ ಸೇರ್ಕೊಳ್ಳೋದಿಲ್ಲ ನಾನು, ಯಾಕೆಂದ್ರೆ ಆ ಅನ್ನದ ಋಣಕ್ಕೆ ನಾನೇನ್ ಮಾಡ್ಲಿ ಅಂತ. ಅದಕ್ಕೆ ಆಮೇಲೆ ರಾಜನ ತಾಯಿ ಕರೆದು ಹೇಳ್ತಾಳೆ, ನನಗೂ ಗೊತ್ತು ನನ್ನ ಮಗ ಕೆಟ್ಟೋನು ಅಂತ, ನೀನು ಅವನ ಮೇಲೆ ಕೋಪಿಸ್ಕೋಬೇಡಪ್ಪ, ನೀನು ಸಾತ್ವಿಕ ಬ್ರಾಹ್ಮಣ, ಅದರಿಂದ ನೀನ್ ಶಾಪ ಕೊಟ್ಬಿಟ್ರೆ ಅವನು ಹಾಳಾಗಿ ಹೋಗ್ಬಿಡ್ತಾನೆ ಅಂತ. ಅದಕ್ಕೆ ಆ ಲಕ್ಷ್ಮೀನಾರಾಯಣ ಹೇಳೋ ಮಾತು ತುಂಬಾ ಚೆನ್ನಾಗಿದೆ. ತಣಿಗೆ ತುಂಬಾ ತಿಂದಿರೋ ಅನ್ನದಲ್ಲಿ ಕಲ್ಲು ಸಿಕ್ಕಿದ್ರೆ ಅದಕ್ಕೋಸ್ಕರ ಊಟನ ಬೈತೀನ ತಾಯಿ ನಾನು ಅಂತ ಹೇಳ್ತಾನೆ. ಒಬ್ಬ ಮಹಾರಾಜನಿಗೆ ಅಷ್ಟು ನಿಷ್ಠೆ ಇರ್ಬೇಕಾದ್ರೆ ನಾವು ಪ್ರಕೃತಿಗೆ ಎಷ್ಟು ನಿಷ್ಠೆ ಇರಬೇಕು. ಆ ನಿಷ್ಠೆ ಇದ್ರೆ ನಮ್ಗೆ ವೈರ ಭಾವ ಕನಸಿನಲ್ಲಾದ್ರೂ ಬರಕ್ ಸಾಧ್ಯವೇ? ಸೋಲಿನ ಭಾವ ಪ್ರಕೃತಿ ಬರೋದಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಒಬ್ರು ದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಬೇಡುವೆನು ನಾನಿನ್ನ ಬೇಡತಕ್ಕದು ದೇವ. ನಾನು ಏನ್ ನಂಗೆ ಬೇಡೋ ಅರ್ಹತೆ ಇದೆಯೋ ನಾನು ಕೇಳ್ತೀನಿ. ನೀಡುವುದು ಬಿಡುವುದು ನಿನ್ನ ಮನದ ಇಚ್ಛೆ. ನೀನ್ ನೀಡಿದ್ರು ನೀನೇ ದೇವರು, ನೀಡ್ದಿದ್ರು ನಿನ್ನ ಇಚ್ಛೆ ಅಂತ ಹೇಳ್ತಾರೆ ಹೊರತು ನಾನು ಬೇಡಿದ್ದೀನಿ ಕೊಡ್ಲಿಲ್ಲ ಅಂತ ರೈವಲ್ ಆಗಿ ದೇವರನ್ನ ನೋಡ್ಲಿಲ್ವಲ್ಲ. ಹಾಗೆ ನಾವು ಪ್ರಕೃತಿಯನ್ನ ರೈವಲ್ ಆಗಿ ನೋಡೋದು ಸರಿಯಾ? ಮತ್ತೆ ಸಿನಿಮಾ ಹಾಡು, ನೀಡು ಶಿವ ನೀಡದಿರು ಶಿವ, ಹಾಡುವುದು ಎನ್ನ ಪಾದ ಅಂತಲೋ ಏನೋ ಇದೆ, ಹಾಡುವುದೋ ಬೇಡುವುದೋ ಏನೋ ಇದೆ, ಡೂ ಇರೋದೇ ಎರಡನೇ ಅಕ್ಷರ ಪ್ರಾಸದ್ದೇನೋ ಇದೆ. ಈ ಆ ಹಾಡನ್ನು ನೋಡಿ ಗಮನಿಸಿ. ಕೊಟ್ಟರು ಶಿವನೇ, ಕೊಡದೇ ಇದ್ರು ಶಿವನೇ. ಈ ಧೋರಣೆ ಇದ್ದವ್ರಿಗೆ ಸೋಲು ಗೆಲುವಿಗೆ ವ್ಯತ್ಯಾಸ ಕಡಿಮೆ ಇರುತ್ತೆ. ಅವ್ರಿಗೂ ಸ್ವಲ್ಪ ನೋವು ಆಗ್ಬಹುದು, ಆಗಲ್ಲ ಆಗ್ಬಾರ್ದು ಅಂತೂ ಇಲ್ಲ, ನೋವು ಕೂಡ ಒಳ್ಳೇದು ಅಂತ ಈಗಿನ ಹೇಳಿದ್ನಲ್ಲ. ಆದ್ರೆ ಸೇಡ್ ಇರೋದಿಲ್ಲ, ಖಂಡಿತವಾಗಿ ಸೇಡ್ ಇರೋದಿಲ್ಲ. ನಮ್ಮ ಗುರುಗಳು ರಾಜರತ್ನಮ್ಮವರು ಎಂಡ್ ಕೊಡ್ಕನ್ ಭಾಷೆಯಲ್ಲಿ ಹೇಳ್ಸಿದಾರಲ್ರಿ, ದೇವ್ರೇನ್ರ ಕೊಡ್ಲಣ್ಣ ಕೊಡದಿದ್ರೆ ಬಿಡ್ಲಣ್ಣ, ನಾವಂತೂ ಅವನಿಗೇನೆ ಬಚ್ಚ, ಅವನ ಹಾಕಿ ತಾಳ್ದಂಗೆ ಕಣ್ಣು ಮುಚ್ಕೊಂಡು ಏಳ್ದಂಗೆ ಕುಣಿಯೋದೇ ಇರತ್ ನನ್ ಪ್ರಪಂಚ. ಈಗ ಹೇಳಿ ಸೋಲು ಗೆಲುವಿನ ಆಟ ಅದನ್ನ ಇಷ್ಟೊಂದು ಗಂಭೀರವಾಗಿ ತಗೊಂಡು ಆ ಸೋಲಿಗೆ ಹೆದರ್ಕೊಂಡು ಗಡ 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 ನಡುಗ್ಬೇಕೆ, ಗೆಲುವಿಗೆ ಬಾಯಿ ಬಿಟ್ಕೊಂಡು ಕೈ ಚಾಚ್ಕೊಂಡು ಭಿಕ್ಷೆ ಬಿಡ್ಬೇಕೆ? ಏನು ಮಾಡ್ಬೇಕಾಗಿಲ್ಲ, ಬರುವುದು ಬರಲಿ. ಅದರಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನಾವು ಪಡುವ ನೋವು ನಲಿವು ಜೀವ ಪಡೆದ ಭೋಗ. ಈ ಜೀವ ದೇಹ ಇದೆಯಲ್ಲ, ಏನೇನೋ ಕೆಲಸ ಮಾಡಿ ಪಡ್ಕೊಂಡಿದೆ, ಸುಖನೂ ಪಡ್ಕೊಂಡಿದೆ, ದುಃಖನೂ ಪಡ್ಕೊಂಡಿದೆ, ಪಡ್ಕೊಳ್ಳಿ ಬಿಡಿ. ನಮ್ಮ ನಡೆಯ ನುಡಿಯ ಕಡೆದು ಪಡೆದ ಬೆಣ್ಣೆ ಯೋಗ. ಈ ನಮ್ಮ ನಡೆ ನುಡಿ, ನಮ್ಮ ನುಡಿಯ ಎಷ್ಟು ಮಟ್ಟಿಗೆ ಕಾರಣ, ನಮ್ಮ ನಡೆ ಎಷ್ಟು ಮಟ್ಟಿಗೆ ಕಾರಣ, ನಮ್ಮ ಕರ್ತವ್ಯ ಎಷ್ಟು ಮಟ್ಟಿಗೆ ಕಾರಣ ಅಂತ ಮನಸ್ಸನ್ನ ಕಡಿದ್ರೆ ಬರೋ ಬೆಣ್ಣೆನೆ ಯೋಗ ಅಂತ ಕರೀತಾರ. ಆ ಭೋಗ ಇದೆಯಲ್ಲ, ಸೋಲು ಗೆಲುವಿನ ಭೋಗ ನಮಗೆ ನೋವು ನಲಿವು. ಅದೇ ಹೇಳಿದೆ, ನಾವು ಪಡೆದ ನೋವು ನಲಿವು ಜೀವ ಪಡೆಯುವ ಭೋಗ. ಆದ್ರೆ ಇದು ನಮ್ಮ ನಡೆಯ ನುಡಿಯ ಒಡಲ ಕಡೆದ ಬೆಣ್ಣೆ ಯೋಗ. ಕಡೆದ್ರೆ ಅವಾಗ ಬರೋ ಬೆಣ್ಣೆ ಇದೆಯಲ್ಲ, ಅದು ಯೋಗ ಅಂತ ಹೇಳ್ತಾರೆ. ಆತ್ಮೀಯರೇ, ನಾವು ಈಗ ಒಮ್ಮೆ ಆಲೋಚನೆ ಮಾಡೋಣ. ನಾವು ಈ ಬಿಡುವಾದ್ದಕ್ಕೆ ತಾನೇ ಇಷ್ಟೆಲ್ಲ ಸೋತ್ವೋ ಗೆದ್ವೋ, ಎಷ್ಟು ಸೋತ್ವು ಎಷ್ಟು ಗೆದ್ವಿ, ಯಾವ್ದು ವಾಸಿ ಅಂತ ಲೆಕ್ಕ ಹಾಕುವಂಥದ್ದು. ಬಿಡುವಿರ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಅವಾಗ ನಾವು ಯಾವ್ದ್ರ ಚಿಂತೆನೂ ಮಾಡ್ತಿರ್ಲಿಲ್ಲ. ಕ್ರಿಕೆಟ್ ಮ್ಯಾಚ್ ಇರ್ಲಿಲ್ಲ ಅಂತ ಇಟ್ಕೊಳ್ಳಲ್ಲ, ಇವತ್ತು ಇನ್ನೊಂದು ಬಂದಿರೋದು. ಆ ಕ್ರಿಕೆಟ್ ಮ್ಯಾಚ್ ಆ ಕಡೆ ಕರ್ಕೊಂಡು ಹೊರಟೋಗುತ್ತಲ್ಲ, ಹಾಗೆ ಏನಾಗುತ್ತೆ ಅಂದ್ರೆ ನಮ್ಮ ಕರ್ತವ್ಯವನ್ನು ಮರೆತು ಬೇರೆ ಆಲೋಚನೆ ಮಾಡೋ ಬಿಡುವಿದೆಯಲ್ಲ, ಅದು ನಮ್ಗೆ ಸೋಲು ಗೆಲುವಿನ ಬಾಣ್ಲೆ ಎಲ್ಲ ಕುರಿತಾ ಇದೆ. ಆ ಬಿಡುವನ್ನ ನಾವು ನಾನು ಮಾಡಬಹುದಾದ ಕರ್ತವ್ಯಕ್ಕೆ ತೊಡಗಿಸ್ಕೊಂಡ್ರೆ, ಯಾವ ಭೂಮಿಯನ್ನ, ಯಾವ ಲೋಕವನ್ನ ನಾವು ಶೋಕಿ ಅಂತ ಹೇಳಿದ್ನಲ್ಲ, ಸ್ಪರ್ಧೆ ಸಂಘರ್ಷ ಅಂತ, ಅದ್ರ ಬದಲು ಸ್ಫೂರ್ತಿ, ಸಹಕಾರ, ಸಂಘರ್ಷಕ್ಕೆ ಸ್ಫೂರ್ತಿ, ಸಹಕಾರ, ಸೇವೆಗೆ ಒಂದು ಸಾಧನೆ ಅಂತ ಮಾಡ್ಕೊಂಡು ಪ್ರಪಂಚ ಏನಾದ್ರು ಜ್ಞಾಪಿಸ್ಕೊಂಡ್ರೆ ಇವ್ರು ಹೀಗಿದಾರ, ಹಾಗಾದ್ರೆ ನಾನೇನು ಇವ್ರಿಗೆ ಸಹಾಯ ಮಾಡ್ಬೋದು ಅಂತ ಆಲೋಚನೆ ಮಾಡಿದ್ರೆ, ಇವ್ರಿಗೆ ಕಷ್ಟದಲ್ಲಿ ಸುಖವಾಗಿದ್ದಾರಾ, ಸದ್ಯ ಅವರಾರು ಸುಖವಾಗಿದಾರಲ್ಲ, ಅವ್ರನ್ನ ಇನ್ನೊಂದಿಷ್ಟು ಬೆಂತಟ್ಟಿ ಇನ್ನೊಂದಿಷ್ಟು ಒಳ್ಳೆ ಕಾರ್ಯ ಮಾಡ್ತಿದಾರಾ, ಹೇಗೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೋದು ಅಂತ ಆಲೋಚನೆ ಮಾಡಿದ್ದಿದ್ರೆ ಸೋಲು ಗೆಲುವಿನ ಬಾಧೆ ಇರ್ತಿರ್ಲಿಲ್ಲ. ಬಹುಶಃ ಇಡೀ ನನ್ನ ಪರಿಚಯ ಇರೋರೆಲ್ಲ ಕೂತ್ಕೊಂಡ್ರು MR ವಾಣಿ ಇಲ್ಲದೆ ಇರೋ MRN ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಂತ. ಇವತ್ತು ನಾನು ಏನಾದ್ರೂ ಬದುಕಿದ್ರೆ
ಅದು ನನ್ನ ಜಾನ್ತನ ಅಲ್ಲ, ನನ್ನ ತಂಗಿ ಮೇಲೆ ಪ್ರೀತಿನ ಕೊಂದು ಹಾಕಿದ್ದಲ್ಲ. ಯಾವುದು ನನ್ನನ್ನು ಬದುಕಿಸಿರೋದು. ಇನ್ನೂ ಸೇವೆ ಮಾಡ್ಬೇಕು. ನನ್ನ ತಂಗಿಗೆ ಅದು ಇಷ್ಟ ಆಯ್ತು, ಸಮಾಜಕ್ಕೆ ಸೇವೆ ಮಾಡಕ್ ನಾವಿಬ್ರು ಮದುವೆ ಆಗದೆ ಇದ್ದೀವಿ, ನೀ ಮಾಡು ಅಂತ ಹೇಳ್ತಿದ್ಲು ಹೊರಗಡೆ ಇದ್ಕೊಂಡು. ಈಗ ಒಳಗೆ ಇದ್ಕೊಂಡು ಹೇಳ್ತಿದ್ದಾಳೆ ಅಂತ ಅನ್ಕೊಂಡಿರೋದೇ ತಾನೇ ಕಾರಣ. ನನಗೆ ಸೋಲಾಗಿ ಹೋಯ್ತು. ನನ್ನ ತಂಗಿನ ಅಷ್ಟು ನೋಡ್ಕೊಂಡ್ರು, ಎಷ್ಟು ಡಾಕ್ಟರ್ ಹೇಳಿದ ಔಷಧಿ ಎಲ್ಲ ಕೊಡ್ಸಿದ್ರು, ಕೊನೆಗೆ ಅವಳು ಜೀವನದ ಮೇಲೆ ಆಸೆ ಬಿಟ್ಬಿಟ್ಲು ಅಂತ ನನ್ನ ತಂಗಿನೂ ದೂರೋದಿಲ್ಲ, ಸಾವನ್ನೂ ದೂರೋದಿಲ್ಲ. ಬಿಡಿ, ನಾನೇ ದೊಡ್ಡ ಮಾದರಿ ಅಂತೇನಲ್ಲ, ನಾನೇನು ಸಂತನಲ್ಲ, ನಾನು ನಿಮ್ಮ ಹಾಗೆ ಮನುಷ್ಯ. ಆದ್ರೆ ಅಂಥವನಿಗೆ ಯಾಕೆ ಸಾಧ್ಯ ಆಗ್ತಾ ಇದೆ ಅನ್ನೋದು ಅಂತ ನಾನು ಯೋಚನೆ ಮಾಡಿದ್ರೆ, ಅದನ್ನ ಸೋಲು ಅಂತ ಭಾವಿಸ್ದಲೇನೆ ಸೇವೆಗೆ ಇನ್ನೊಂದು ಸವಾಲು ಅಂತ ಭಾವಿಸಿದೆ ನಾನು. ಯಾವಾಗ ಸೋಲೆಲ್ಲ ಸವಾಲಾಗುತ್ತೋ ಅದು ಗೆಲುವು, ನಿಜವಾದ ಗೆಲುವು. ಯಾವಾಗ ಗೆಲುವು ದುರಹಂಕಾರ ಆಗಲ್ವೋ ಅದು ನಿಜವಾದ ಗೆಲುವು. ನನಗಿನ್ನ ತುಂಬಾ ಕಷ್ಟದಲ್ಲಿರೋರು ಅನೇಕರ ಮಧ್ಯೆ ನಾನು ನಾಚಿಕೆ ಆಗುತ್ತೆ ನಂಗೆ ಹೇಳೋದಿಕ್ಕೆ, ನನಗೆ ಕಷ್ಟ ಅಂತ. ಹಾಗಾಗಿ ಆತ್ಮೀಯರೇ, ಧೋರಣೆಯನ್ನ ಬದಲಾಯಿಸಿಕೊಳ್ಳೋದಕ್ಕೆ ಸಲಹೆ ಕೊಡ್ತಾ ಇರೋರು ಯಾರು? ನಮ್ಗೆ ಕೊಡ್ತಾ ಇರೋರು ಯಾರು ಹೇಳಿ? ಸೋಲು ಗೆಲುವು. ಆದ್ದರಿಂದ ಸೋತ ಕಲಿಕೆ ಇದೆಯಲ್ಲ, ಅದು ಗಟ್ಟಿಯಾದ್ದು ಅಂತ ಹೇಳಿದೆ. ಹೇಗೆ ಅಂತನ್ನೋದನ್ನ ನಾನು ಅನೇಕ ಸಾರಿ ಅನೇಕ ಪ್ರಬಂಧಗಳಲ್ಲಿ ಬರೆದಿದ್ದೀನಿ. ಗಂಧದವರ ಜೊತೆಯಲ್ಲಿ ಗುದ್ದಾಡಬೇಕು ಅಂತ. ಗಂಧದವರ ಜೊತೆಯಲ್ಲಿ ಗುದ್ದಾಡಿದಷ್ಟು ಗಂಧ ಹೇಗಂಟ್ಕೊಳುತ್ತೋ, ನಮ್ಮ ಸೋಲಿನ ವಿರುದ್ಧ ಇದು ನನ್ನ ಅಹಂಕಾರ ಕಳೆಯೋಕ್ಕೋಸ್ಕರ ಬಂದಿದೆ ಅಂತ ಗುದ್ದಾಡಿದ್ರೆ ನಿರಹಂಕಾರವಾಗಿ, ನಾನು ರಹಿತವಾಗಿ ಜಗತ್ತನ್ನು ನೋಡೋ ಪಾಠನ ನಮ್ಗೆ ಸೋಲು ಹೇಳ್ಕೊಡುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಈ ಸೋಲು ಹ್ಯಾಕ್ ಕಾಣುತ್ತೆ ಅಂದ್ರೆ, ಮೊದಲು ಅಭಿಪ್ರಾಯದ ಸೋಲಾಗಿ ಕಾಣುತ್ತಿರುತ್ತೆ. ಇಬ್ರು ಜಗಳ ಕಾಯ್ತಿರ್ತಾರೆ, ವಾದ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳೋಣ. ನನ್ನ ಅಭಿಪ್ರಾಯ, ನಿನ್ನ ಅಭಿಪ್ರಾಯ, ಒಬ್ಬನ ಮಾತು ಮುಂದಾಗ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಅದು ಅಭಿಪ್ರಾಯದ ಸೋಲಾಗುತ್ತೆ. ಅವಾಗ ಅಷ್ಟೊಂದು ದುಃಖ ಆಗಲ್ಲ, ಹೋಗ್ಲಿ ಆ ಅಭಿಪ್ರಾಯ ನಾನೇ ಕತ್ಕೊಂಡ್ರಾಯ್ತು ಅಂತ ಆಗುತ್ತೆ. ಅಭಿಪ್ರಾಯದ ಸೋಲು ನಮಗೇ ಗೊತ್ತಿಲ್ಲದ ಹಾಗೆ ಅಹಂಕಾರದ ಸೋಲಾಗುತ್ತೆ. ಅವಾಗ ಕಷ್ಟ. ಅಹಂಕಾರದ ಸೋಲು ಇದೆಯಲ್ಲ, ವಾದ ಇದೆಯಲ್ಲ, ಅದು ವ್ಯಾಜ್ಯ ಆಗೋದು ಅವಾಗ. ಭಿನ್ನಾಭಿಪ್ರಾಯ ಇರೋದು ಸಮರ ಆದಾಗ ಒಳಗಿದ್ದು ಔತ್ಕೊಂಡಿದ್ದೆಲ್ಲ ಒಂದು ಗುರಿ ಇಲ್ಲ. ನಾನು ಯಾರ ವಿರುದ್ಧ ಹೋರಾಡ್ತಿದ್ದೀನಿ, ಯಾರನ್ನ ನೋಯಿಸ್ಬೇಕು ಅನ್ನುವಂಥದ್ದಲ್ಲ. ಈಗ ಅಮೆರಿಕ ಹೇಳ್ತಾ ಇರೋದೇನು, ನ್ಯೂಕ್ಲಿಯರ್ ಅಸ್ತ್ರಗಳು ಮಾಡುತ್ತೆ ಇರಾನ್ ಅಂತ. ಅಸ್ತ್ರಗಳಿರೋ ಕಡೆ ಹೊಡೆಯೋದು ಬಿಟ್ಬಿಟ್ಟು ಸಾರ್ವಜನಿಕರಿರೋ ಕಡೆ ಯಾಕೆ ಹೊಡೀತು? ಇರಾನ್ ಮಾಡಿದ್ದು ಅದೇ. ಅದು ಇರಾನ್ ಅಮೆರಿಕದ ಪ್ರಶ್ನೆ ಅಲ್ಲ, ಯುದ್ಧ ಆದ್ರೆ ಅದೇ ಆಗೋದು. ಏನಪ್ಪಾ ಅಂದ್ರೆ ವಿವೇಚನೆ ಕಳ್ಕೊಳ್ಳೋದೇ ಯುದ್ಧ. ಯುದ್ಧ ಯಾಕಾಗುತ್ತೆ ಅಂದ್ರೆ ಸೋಲನ್ನ ನನ್ನ ಸ್ವಂತ ಅಂಶವಾಗಿ ಸ್ವೀಕರಿಸಿದ್ರಿಂದನೇ ಆಗುವಂಥದ್ದು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಆಮೇಲೆ ಇನ್ನೂ ಒಂದು, ಈ ನಾನು 2 ದಿವಸದಿಂದ ಹಾಕ್ತಾ ಬರ್ತಿದ್ದೆ, ಅದರಲ್ಲಿ ಹೇಳಿರೋದುಂಟು. ಏನಪ್ಪಾ ಅಂದ್ರೆ, ಗೆದ್ದವರು ತುಂಬಾ ಅಹಂಕಾರ ಏನ್ ಪಡ್ಬೇಕಾಗಿಲ್ಲ. ಗೆದ್ದವರಿಗೆ ಸನ್ಮಾನ ಮಾಡಿದಾಗ ಸಭೆಯಲ್ಲಿ ಚಪ್ಪಾಳೆ ತಟ್ತಾರಲ್ಲ, ಅವ್ರಿಗಿನ್ನ ಶಕ್ತಿಶಾಲಿಗಳು ಇರ್ತಾರೆ. ಅವ್ರಿಗೆ ಸಂದರ್ಭ ಸಿಕ್ಕಿರೋದಿಲ್ಲ. ಯಾರಿಗೋ ಒಬ್ರಿಗೆ ಸಿಕ್ಕಿರುತ್ತೆ, ಅವ್ರಿಗಾರು ಸಿಕ್ತಲ್ಲ ಅಂತ ಸಂತೋಷ, ಔದಾರ್ಯದಿಂದಲೋ ಅಸೂಯೆನ್ ಮರಮಾಚಕ್ಕೋ ಚಪ್ಪಾಳೆ ತಟ್ತಾರೆ. ಆ ಚಪ್ಪಾಳೆ ತಟ್ಟಿದವರೆಲ್ಲ ನಮ್ಮನ್ನು ಮೆಚ್ಕೊಂಡ್ಬಿಟ್ರು ಅಂತ ನಾನು ಅಹಂಕಾರ ಪಡಬೇಕಾಗಿಲ್ಲ. ಅವ್ರಿಗೆ ಸಂದರ್ಭ ಸಿಕ್ಕಿಲ್ಲ ಅಷ್ಟೇ. ಆ ಸಂದರ್ಭವನ್ನ ಅವ್ರಿಗೆ ಸಂದರ್ಭವೂ ಕೊಡ್ಲಿಲ್ಲ, ಅವರು ಸೃಷ್ಟಿಸ್ಕೊಳ್ಳಿಲ್ಲ ಅಷ್ಟೇ ಹೊರತು ಇದೆಲ್ಲ. ಒಂದ್ಸರಿ ಶಿವಮೊಗ್ಗೆಯಲ್ಲಿ ಕುವೆಂಪು ಅವರಿಗೆ ರಾಷ್ಟ್ರಕವಿ ಏನೋ ಪ್ರಶಸ್ತಿ ಬಂತು ಅಂತ ಕಾಣುತ್ತದೆ. ಯಾವುದೋ ಪ್ರಶಸ್ತಿ ಬಂತು, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂತು. ಅದರ ಸನ್ಮಾನ ಮಾಡಿದ ಸಮಾರಂಭದಲ್ಲಿ ಎಲ್ಲರೂ ಮಾತಾಡಿದ್ರು. ಕೊನೆಯಲ್ಲಿ ಬೇಂದ್ರೆ ಅವರು ಮಾತಾಡ್ತಾ, ಮೇಲ್ನೋಟಕ್ಕೆ ಇದು ಅಸೂಯೆ ತರ ಕೂಡ ಕಾಣುತ್ತೆ. ಬೇಂದ್ರೆ ಅವರು ಮಾತಾಡ್ತಾ ಹೇಳಿದ್ರು, ಪರ್ಸನ್ ಸೆಂಟರ್ಡ್ ಆಗಿ ಕವಿ ಕೇಂದ್ರಿತವಾಗಿ ಯೋಚನೆ ಮಾಡಬೇಡಿ. ಕಾವ್ಯ ಕನ್ನಡ ಭಾಷೆ ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ನಮಗ್ ಸನ್ಮಾನ ಅಂತ ಭಾವಿಸೋಣ ಅಂತ ಹೇಳುವಾಗ ಆವೇಶದಲ್ಲಿ ಏನ್ ಹೇಳಿದ್ರು ಗೊತ್ತೇನೋ? ಮದುವೆ ಮನೇಲಿ ಹಸೆ ಮೇಲೆ ಕೂತಿರೋ ನಮ್ಮ ಮದುವೆ ಗಂಡು ಅಂದ್ರೆ ಉಳಿದವರೆಲ್ಲ ಹೆಣ್ಣುಗಳು ಅಂತಲ್ಲ. ಮದುವೆ ಗಂಡು ಹಸೆ ಮೇಲೆ ಕೂತಿರ್ತಾನೆ. ನಾನು ಗಂಡಾದ್ರೆ ಹೇಗಿರ್ತೀನಿ ಅಂತ ಕೆಲವು ಮಕ್ಕಳು ಬಂದು ನೋಡ್ತಾ ಇರ್ತಾರೆ. ನಾನು ಹೀಗೆ ಗಂಡಾಗಿದ್ದೆ ಅಂತ ಹೊಸದಾಗಿ ಮದುವೆ ಆದವ್ರು ಅನ್ಕೋತಾರೆ.
ಮುದುಕರು ಅನ್ಕೋತಾರೆ ನಾನ್ ಗಂಡಾಗಿದ್ದಾಗ ಇನ್ನೂ ವಿಚಿತ್ರವಾಗಿತ್ತು ನಮ್ ಸಂಸಾರ ಅಂತ. ಹೀಗಾಗಿ ಗಂಡು ಅನ್ನೋ ಪದನ ಅತಿರೇಕಕ್ಕೆ ತಗೊಂಡು ಹೋಗ್ಬೇಡಿ. ವ್ಯಕ್ತಿ ಮುಖ್ಯ ಅಲ್ಲ. ವ್ಯಕ್ತಿ ಯಾವಾಗ ಮುಖ್ಯ ಅಲ್ವೋ, ಯಾರಿಗೆ ಪ್ರಶಸ್ತಿ ಬಂತು ಅನ್ನೋದು ಮುಖ್ಯವಲ್ಲ, ಸಾಹಿತ್ಯಕ್ಕೆ ಪ್ರಶಸ್ತಿ ಕೊಡಬೇಕು ಅನ್ನೋ ಸಂಸ್ಕಾರ ಇದೆಯಲ್ಲ ಅದು ಮುಖ್ಯ ಅಂತ ಹೇಳಿದ್ರು. ಆ ಬೇಂದ್ರೆ ಅವರ ದಾಟಿ ಹಾಗೆ. ಇನ್ಯಾರು ಆಗಿದ್ರೆ ಇದನ್ನ ನೋಡಿ ಅವ್ರಿಗೆ ಬಂತು ಇವ್ರಿಗೆ ಬಂದಿಲ್ಲ ಅಂತ ಸೂಯಾಗಿ ಹೇಳಿದ್ದಾರೆ ಅಂತ ಅನ್ನೋ ಹಾಗೆ ಕಾಣಿಸುತ್ತಿದ್ದು. ಆದ್ರೆ ಅವ್ರು ಹೇಳ್ತಾ ಇರೋದು ಬೇರೆ ಸತ್ಯನ. ಕುವೆಂಪು ಮರೆತು ಬಿಟ್ಟಿದ್ದಾರೆ ಅವರು. ವಸ್ತು ಕಾವ್ಯಕ್ಕೂ ಮಹತ್ವ ಕವಿಗೋ. ಕುವೆಂಪುನೇ ಬರೆದಿದ್ದಾರೆ ತನ್ನ ಕಾವ್ಯಕ್ಕೆ ತಾ ಮಹಾಕವಿ ಮಣಿಯುವಂತೆ ಅಂತ. ನಮ್ಮ ಸತ್ಕಾರ್ಯಕ್ಕೆ ನಾವೇ ನಮಸ್ಕಾರ ಮಾಡೋಣ, ನಾನೇ ಸತ್ಕಾರಕ್ಕೆ ಯೋಗ್ಯ ಅಂತ ಅನ್ಕೊಳ್ಳೋದು ಬೇಡ. ಆ ನಾನು ಅನ್ನೋದಲ್ಲಿ ಬರೋದು ಬೇಡ ಅನ್ನುವ ಪಾಠವನ್ನು ಹೇಳಿಕೊಡುವ ಗುರು ನಮ್ಮ ಸೋಲು, ನಮ್ಮ ಗೆಲುವು. ನಮ್ಮ ಸೋಲಿಗೂ ಅನೇಕರು ಕಾರಣ, ನಮ್ಮ ಗೆಲುವಿಗೂ ಅನೇಕರು ಕಾರಣ. ನಮ್ಮ ಸೋಲಿಗೂ ನಾವು ಕಾರಣ, ನಮ್ಮ ಸೋಲಿಗೂ ಬೇರೆಯವರು ಕಾರಣ. ಅದರಲ್ಲಿ ನಮ್ಮ ಸೋಲಿಗೆ ನಮ್ಮ ಕಾರಣವೇನು ಅನ್ನೋದನ್ನ ನಾವು ಹುಡ್ಕೊಳ್ಳೋಣ. ನಾವೊಬ್ಬರೇ ಕಾರಣ ಅಂತನ್ನೋ ವ್ಯಥೆ ಬೇಡ. ನನ್ನ ಗೆಲುವಿಗೆ ನಾನೂ ಕಾರಣ ಅನ್ನೋದನ್ನ ನಾನು ಹುಡ್ಕೊಂಡು ಬೇರೆಯವ್ರಿಗೆ ಹೇಳೋಣ. ನಾನು ಇಷ್ಟ ಪ್ರಯತ್ನ ಪಟ್ಟೆ ಅಷ್ಟೇ, ಆದ್ರೆ ಇನ್ನೂ ಜನರ ಬೆಂಬಲ ಸಿಕ್ಕಿದೆಯಲ್ಲ ಅದು ತುಂಬಾ ಮುಖ್ಯ ಅನ್ನೋವಂಥದ್ದು. ನನ್ನ ಪ್ರಕಾರ ಅತ್ಯಂತ ಆದರ್ಶ ಗುರು ಪ್ರಪಂಚದಲ್ಲಿ ಮನುಷ್ಯರಿಗೆ ಯಾವ್ದಾದ್ರು ಇದ್ರೆ ಇದೆ ಅಂತ ನಮ್ ಕಣ್ಣಿಗೆ ಬಂದ್ರೆ ನಮ್ಮ ಸೋಲು ಗೆಲುವು. ಅದಿಲ್ಲದೆ ಇದ್ದಿದ್ರೆ, ಸೋಲು ಗೆಲುವು ಎರಡೂ ಇಲ್ಲದೆ ಇದ್ದಿದ್ರೆ ನಮ್ಮ ಜೀವನ ಪ್ರಾಣಿ ಜೀವನ ಆಗ್ತಿತ್ತು. ಪ್ರಾಣಿಗಳಾಗ್ಲಿ ಸಸ್ಯಗಳಾಗ್ಲಿ ಸೋತ್ರು ವ್ಯಥೆ ಪಡಲ್ಲ, ಗೆದ್ರು ಬೀಗಲ್ಲ, ಮರ್ತು ಬಿಡುತ್ತೆ. ಆ ಕ್ಷಣಕ್ಕೆ ರೆಸ್ಪಾಂಡ್ ಮಾಡಿ ಮರ್ತು ಬಿಡುತ್ತವೆ. ಅದಕ್ಕೆ ಗುಣಶಾಲಿಗಳು ಅವು ಅಂತ DVG ಹೊಗಳಿದ್ರು. ಅದಕ್ಕೆ ಅಣಗಿದ್ದು ಬೇಸಗೆಯೋಳು ಎದ್ದು ಮೊಳೆಗರೆದಂದು ಗುಣಿ ಎನ್ನದೆ ತಿಟ್ಟೆನ್ನದೆ ಸಿಕ್ಕಿದೆಡೆ ಬೆಳೆದು ಗುಣಿಸ ನೀವನು ದನಕ್ಕೆ ತಣಿಪ ನೀವನು ಮನಕ್ಕೆ ಗುಣಶಾಲಿ ತೃಣಸಾದು ಕೊಡ್ತಾ ಇರ್ತಾನೆ. ಜನಕ್ಕೆ ಉಣಿಸುದು ದನಕ್ಕೆ ಕೊಟ್ರೆ ಮನುಷ್ಯನ ಕಣ್ಣಿಗೆ ತಂಪು ಕೊಡ್ತಾನೆ ಹತ್ರ ಬಣ್ಣದಿಂದ. ಆದ್ರೆ ಒಣಗಿದಾಗ ವ್ಯಥೆ ಪಡಲ್ಲ, ಎದ್ದಾಗ ಸಂಭ್ರಮ ಪಡಲ್ಲ. ಈ ಸಂಭ್ರಮ ವ್ಯಥೆ ತಾನೇ ಸೋಲು ಗೆಲುವು ಅನ್ನೋದು. ಗುಣಶಾಲಿ ತೃಣಸಾದು. ಅದರಿಂದ ನಾವು ಗುಣಶಾಲಿಗಳಾದವರು ಕಷ್ಟ ಬಂತ ಬಾ ಇದನ್ನ ನಾನು ಹೇಗೆ ಎದುರಿಸ್ತೀನಿ ಅಂತ ಜಗತ್ತಿಗೆ ತೋರ್ಸಕ್ ನೀನು ನನಗೆ ಸವಾಲು ಹಾಕಿದ್ಯಾ, ಮಾಡ್ತೀನಿ ನೋಡು. ಒಂದು ಸಂತೋಷ ಬಂತು ಬಾ, ಅದಕ್ಕೂ ಅನೇಕರ ಕಾರಣ ಅಂತ. ಅನೇಕರ ಜೊತೆಯಲ್ಲಿಯೇ ಸಂತಸ ಪಡುವವರು ಇರುವಾಗ, ಜೊತೆಯಲ್ಲೇ ದುಃಖ ಪಡುವವರು ಇರುವಾಗ ನಾನು ಹೇಗೆ ಒಂಟಿ ಅಂತ ಹೇಳ್ಕೊಳ್ಳೋದು. ಈ ಪ್ರತ್ಯೇಕತಾ ಪ್ರಜ್ಞೆಯನ್ನು ಕೊಲ್ಲುವ ಒಂದು ಅತ್ಯುತ್ತಮವಾದ ಸಾಧನ ಅಂದ್ರೆ ಸೋಲು ಗೆಲುವು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಈ ವೇಳೆ ಮುಗಿತಾ ಬಂತು. ಇನ್ನೂ ಒಂದು ಬರಕೊಂಡಿದ್ದು ತುಂಬಾನೇ ಇದೆ. ವೈರಿ ಭಾವ ಮತ್ತು ಅಹಂಭಾವ ಎರಡು ಬಿಟ್ಟರೆ ಮಾತ್ರ ಇದು ನಮ್ಮ ಸೋಲು ಗೆಲುವುಗಳ ಬಗ್ಗೆ ನಮ್ಮ ಧೋರಣೆ ಬದಲಾಗುತ್ತೆ. ಎಲ್ಲಿವರೆಗೆ ನಮ್ಗೆ ಅಹಂಭಾವ ಮತ್ತೆ ಪ್ರತ್ಯೇಕತಾ ಭಾವ, ಅಯ್ಯೋ ಬೇರೆಯವ್ರಿಗೇನ್ ಗೊತ್ತು ನಾನಾಗೋದ್ ಅನ್ಭವಿಸ್ದೆ ಅಂತ ಹೇಳೋ ಮನೋಭಾವ ಇದೆಯಲ್ಲ, ಅದು ನಮ್ಮ ದುಃಖವನ್ನ ಸೋಲು ಗೆಲುವನ್ನ ಹೆಚ್ಚಿಸುತ್ತೆ. ಮುಂದಿನ ಚರ್ಚೆಯ ವಿಷಯ ರಭಸ ಜೀವನ. ರಭಸ ಜೀವನದ ಸಕಾರಾತ್ಮಕ ಅಂಶಗಳು, ನಕಾರಾತ್ಮಕ ಅಂಶಗಳು, ಅದು ಉಗಮಗೊಂಡಿರೋದು ಹೇಗೆ, ನಿಯಂತ್ರಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮೊಂದಿಗೆ ಮುಂದಿನ ಜಾಲನ್ಯಾಸದಲ್ಲಿ ಹಂಚ್ಕೋತೇನೆ. ಮತ್ತೊಮ್ಮೆ ಮನವಿ ಮಾಡ್ಕೋತೇನೆ, ನಾವು ಮಾತನಾಡುವ ಉಪನ್ಯಾಸದ ಕೆಲವು ವಿಷಯಗಳು ಈಗ ನಮ್ಮ ಸಂತೋಷ್ ಅವರು 4 ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಶ್ರೀನಾಥ ಒಂದು ವಿಷಯ ಭಯ ಭಕ್ತಿ ಅನ್ನೋ ಜೋಡಿ ಪದದ ಅರ್ಥ ಕೊಟ್ಟಿದ್ದಾರೆ. ಅದು ನಾವು ಒಂದೆರಡು ವಿಷಯಗಳನ್ನ ಈ ತರ ಪೂರ್ವ ಚಿಂತನೆ ಮಾಡಿದ್ದನ್ನು ಸೇರಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ತಮ್ಮ ಇನ್ಯಾವುದಾದ್ರು ಅಭಿಪ್ರಾಯ ಕೊಟ್ರೆ ಅದನ್ನು ಹಾಕಿ ಆದ್ಯತೆಯನ್ನ ನೀವೇ ನಿರ್ಧಾರ ಮಾಡಿ ಆ ಆದ್ಯತೆ ಮೇಲೆ ಮಾತನಾಡಲಾಗೋದು. ವಿಷಯ ಕೊಡುವುದಕ್ಕೆ ಇದು ಸಕಾಲ ಅಂತ ನೆನಪು ಮಾಡ್ತಾ ಈಗ ನಿಮ್ಮ ಪ್ರತಿಕ್ರಿಯೆಯನ್ನು ಕೇಳಲು ನಾನು ಕೂಡ ಕಾತರವಾಗಿ ಕಾದಿದ್ದೇನೆ. ನಿಮ್ಮ ಪ್ರತಿಕ್ರಿಯೆಗೆ ಹೃತ್ಪೂರ್ವಕವಾದ ಸ್ವಾಗತಗಳು. ಕ್ರಿಕೆಟ್ನ ಆಶಯವನ್ನು ಮೀರಿ ಈ ಆಕರ್ಷಣೆಗೆ ಬಂದ ತಮ್ಮ ಪ್ರೀತಿಗೆ
ಪ್ರೀತಿ ನನ್ನ ಮಾತಿಗಿಂತ ದೊಡ್ಡದು ಅಂತ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತಾ ನಿಮ್ಮ ಪ್ರತಿಕ್ರಿಯೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ. ಸರ್, ತುಂಬ ಚೆನ್ನಾಗಿತ್ತು. ಈಗ ಈ ಸಂವತ್ಸರದ ಹೆಸರಿನ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಪರಾಭವನ ಸಂವತ್ಸರ ಅಂತ ಅನ್ಸುತ್ತೆ. ಈ ಈ ಉಪನ್ಯಾಸವನ್ನು ಅಲ್ಲಿಂದಲೇ ಪ್ರಾರಂಭ ಮಾಡಬೇಕಾಗಿತ್ತು, ಆದ್ರೆ ನಾನು ಈಗಾಗಲೇ ಹಾಕ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡು ಮರೆತು ಬಿಟ್ಟೆ ಅಷ್ಟೇ. ಪರಾಭವ ಅಂತ ಏನು ಸೋಲಿನ ಹೆಸರಿದೆಯಲ್ಲ ಅಂತ ಈ ಅನೇಕರು ಚಿಂತೆ ಮಾಡಿದೆ. ನನಗೆ ದೂರವಾಣಿ ಕರೆ ಕೂಡ ಮಾಡಿದ್ರು, ಏನಿದು ಈ ನಾ ಹೇಳಿದೆ, ಮಗುವಿಗೆ ಮನೋಹರ ಅಂತ ಇಟ್ರ ಮನೋಹರವಾಗಿರ್ತಾನೆ ಅಂತ ಏನ್ ಗೊತ್ತು, ಆ ಹೆಸರಿಗೆ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀರಾ ಅನ್ನೋದು ಒಂದು ಉತ್ತರ. ಎರಡನೇ ಉತ್ತರ, ಪರಾಭವ ಅನ್ನೋದು ಅನುಕೂಲಕರವಾದ್ದು ಅಂತ ಇವತ್ತಿನ ಉಪನ್ಯಾಸನೇ ಹೇಳಿದೆ. ಎರಡನೇದು, ಪರ ಅಂದ್ರೆ ಇಹ ಪರ ಅಂತ ಹೇಳ್ತೀವಲ್ಲ, ಇಹಲೋಕ ಪರಲೋಕ ಅಂತ. ಪರ ಅಂದ್ರೆ ಈ ಪ್ರಪಂಚದ ನೋವು ನಲಿವುಗಳು ಕ್ಷುಲ್ಲಕವಾದದ್ದು ಅಂತ ಎತ್ತರದಲ್ಲಿ ನೋಡುವ ಗುಣ ಇದೆಯಲ್ಲ, ಅದನ್ನ ಪರಾಗುಣ ಅಂತ ಹೇಳ್ತಾರೆ. ಭಕ್ತಿಯ ಪರಾಗುಣ ಅಂತ ಕರೀತಾರೆ ಅದನ್ನ. ಪರ ಪ್ಲಸ್ ಭವ ಅಂದ್ರೆ ಗುಣ ನಿನಗೆ ಉಂಟಾಗ್ಲಿ ಅನ್ನೋದು ಪರಾಭವ. ಪರಾಗುಣವನ್ನು ಕಲಿಸೋದೇ ಪರಾಭವ. ಈಗ ನನ್ನ ಆರೋಗ್ಯವಾಗಿರೋವರೆಗೂ ನಾನು ಇದೀನಿ, ನನ್ನ ದೇಹ ನಾನು ನೋಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ರೋಗ ಆರೋಗ್ಯದ ಮಹತ್ವವನ್ನು ತಿಳಿಸೋಕೆ ವರ್ಷಕ್ಕೊಂದ್ಸರಿ ಬರಬೇಕು ಅಂತ ಹೇಳ್ತಾರೆ ಆರೋಗ್ಯ ತಜ್ಞರು. ಯಾಕೆಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಗೃತವಾಗಿದೆ ಅನ್ನುವ ಎಚ್ಚರಿಕೆ ಕೊಡೋಕೆ ಬರಬೇಕು ಅಂತ. ಅದನ್ನ ಪರಾಭವ ಅಂದ್ರೆ ನೀನು ಪರಾಪ್ರಜ್ಞೆ ಉಳ್ಳವನಾಗು ಅಂತ ಇನ್ನೊಂದು ಅರ್ಥ. ಭವ ಅಂದ್ರೆ ಈಶ್ವರ ಅಂತ ಒಂದು ಅರ್ಥ ಇದೆ. ಈ ಅಭವ ಅಂದ್ರೂ ಈಶ್ವರನೇ. ಈ ಪರ ಪ್ಲಸ್ ಭವ ಪರಾಭವ, ಪರ ಪ್ಲಸ್ ಅಭವನು ಪರಾಭವನೇ. ಸವರ್ಣ ದೀರ್ಘ ಸಂಧಿಯಲ್ಲಿ ಎರಡು ವರ್ಣಗಳು ಅಲ್ಪ ಇದು ಹ್ರಸ್ವನಾರು ಆಗ್ಲಿ ದೀರ್ಘನಾರು ಆಗ್ಲಿ ಯಾವಾಗಲೂ ಕೂಡ ಪರಾಭವನೇ ಆಗುತ್ತೆ. ಅದರಿಂದ ಇನ್ನೊಂದು ಅರ್ಥದಲ್ಲಿ ಪರಾಭವ ಅನ್ನೋದು ಶಿವನ ಹೆಸರು ಕೂಡ. ಆದ್ದರಿಂದ ನಮಗೆ ಪರಾಭವಗಳು ಉಂಟಾಗ್ಲಿ, ಆದ್ರೆ ಪರಾಭವ ಪ್ರಜ್ಞೆ ಉಂಟಾದರೆ ನಮಗೆ ಪರಾಭವವೇ ಅಲ್ಲ, ಅದು ಪ್ರಕೃತಿ ಲೀಲೆ ಎನ್ನುವ ಗುರು ಅಂತ ಅರ್ಥ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಈ ಹೆಸರನ್ನ ಸ್ವೀಕರಿಸಬಹುದು ಅಂತ ನಾನು ಹೇಳಿದ್ದುಂಟು. ಆದ್ದರಿಂದ ಈ ಸೋಲು ಗೆಲುವಿನ ಚರ್ಚೆ ಪರಾಭವ ಸಂವತ್ಸರದಲ್ಲಿ ಬಂದದ್ದು. ಮನುಷ್ಯನ ಕಣ್ಣುಗಳನ್ನು ನಂಬಿದ್ದಾಗ ಆದ ಪರಾಭವವನ್ನ ಬುದ್ಧಿ ಗೆಲ್ತಾ ಹೋಗಿ ಖಗೋಳ ವಿಜ್ಞಾನ ರೂಪುಗೊಂಡದ್ದು. ಎಲ್ಲವನ್ನೂ ಗಮನಿಸಿದರೆ ಪರಾಭವ ಅನ್ನೋದು ನಮಗೆ ನಕಾರಾತ್ಮಕವಾದ ಅರ್ಥ ಹೊಳಿತಿರೋದು. ಯಾಕೆಂದ್ರೆ ನಾವು ಯಾವ್ದಾದ್ರು ಒಂದು ಪದಾನ ಹೇಗ್ ಬಂತು ಅಂತ ಹುಡ್ಕಕ್ ಹೋಗೋದಿಲ್ಲ. ನಾವು ಡಿಕ್ಷನರಿ ನೋಡ್ತೀವಿ, ಅರ್ಥ ತಿಳ್ಕೊಂಡು ಹೊರಟೋಗ್ತೀವಿ. ಅದಕ್ಕೆ ಈ ಒಬ್ಬ ಹಾಯಕಾವ ಅಂತ ಅವನು ಹೇಳ್ತಾನೆ, ವಿ ಹ್ಯಾವ್ ಲರ್ನ್ಡ್ ಹಿಟ್ ಅಂಡ್ ರನ್ ಮೆಥಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವರ್ಡ್ಸ್. ವಾಸ್ತವವಾಗಿ ವರ್ಲ್ಡ್ ಕೆನಾಟ್ ಬಿ ಅಂಡರ್ಸ್ಟುಡ್ ಲೈಕ್ ದಟ್. ವಿ ಹ್ಯಾವ್ ಟು ಥಿಂಕ್ ಆಫ್ ಅದರ್ ಪಾಸಿಬಿಲಿಟೀಸ್ ಅಂಡ್ ಅದರ್ ಕಾಂಬಿನೇಷನ್ಸ್ ಅಂಡ್ ಅದರ್ ಶೇಡ್ಸ್ ಆಫ್ ಮೀನಿಂಗ್ಸ್ ವಿಚ್ ದಟ್ ವರ್ಡ್ ಗಿವ್ಸ್. ಆ ದೃಷ್ಟಿಯಿಂದ ಹಾಗೆ ನೋಡೋದಕ್ಕೆ ಪರಾಭವವಾದದ್ರಿಂದ ಅವ್ರಿಗೆ ಪರಾಭವವಾದ ನಕಾರಾತ್ಮಕ ಬಿಟ್ಟು ಮುಂದಕ್ಕೆ ಹೊಳೆಯಿಲ್ಲ. ನಾನು ಕೇಳಿ ಭಾಷೆಗೆ ಕೆಲಸ ಮಾಡಿರುವಂತವನು, ಸಂವಹನವನ್ನೇ ಜೀವನದ ಉಸಿರಾಗಿಸ್ಕೊಂಡಿರೋನ್ಗೆ ಬೇರೆ ಅರ್ಥ ಹೊಳೆಯುತ್ತೆ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ಮುಂದಿನ ಪ್ರತಿಕ್ರಿಯೆ ಅಥವಾ ಪ್ರಶ್ನೆ. ಎಸ್, ಪ್ರತಿಕ್ರಿಯೆ ಅಥವಾ ಪ್ರಶ್ನೆ. ಇದು ಒಂದು ದಾಖಲೆ. ಪ್ರತಿಕ್ರಿಯೆ ಇಲ್ಲದೆ ಪ್ರಶ್ನೆ ಬಂತು. ಸಾಮಾನ್ಯಕ್ಕೆ ಪ್ರತಿಕ್ರಿಯೆ ಹೇಳಿದ್ಮೇಲೆ ಪ್ರಶ್ನೆ ಬರ್ತಿತ್ತು. ಪ್ರತಿಕ್ರಿಯೆ ಯಾರದ್ದೂ ಇಲ್ಲ ಅಂದ್ರೆ ಶೂನ್ಯ ಅಂದ್ರೆ ಪೂರ್ಣ ಅಂತಲೇ ಅರ್ಥ. ಪೂರ್ಣ ಅಂದ್ರೆ ಎಲ್ಲವೂ ಇದೆ ಅಂತ ಅರ್ಥ, ಏನೂ ಇಲ್ಲ ಅಂತಲೂ ಅರ್ಥ.
ಸರ್ ಒಂದ್ ಡೌಟ್ ಸರ್. ನನ್ನ ಪ್ರತಿಕ್ರಿಯೆ ಒಂದೇ. ಸರ್ ಒಂದ್ ಡೌಟ್. ಅನಾರೋಗ್ಯ ನನ್ನ ತಕರಾರು ಮಾಡ್ದೇಲೆ ಉಪನ್ಯಾಸ ಮಾಡೋಕ್ ಬಿಡ್ದಲ್ಲ, ಅದು ನನ್ನ ಸಂತೋಷದ ಪ್ರತಿಕ್ರಿಯೆ. ಶ್ರೀನಿವಾಸ ಹೇಳಪ್ಪ. ಸರ್ ಇದು ಖಗೋಳ ವಿಜ್ಞಾನದ ನೀವು ಅಂದ್ರಲ್ಲ 100 ವರ್ಷಗಳ ಕಾಲ ಸೂರ್ಯ ಸುತ್ತಾನೆ ಅಂತಂದ್ರಲ್ಲ. 100 ವರ್ಷ ಅಲ್ಲ, ಸಾವಿರಾರು ವರ್ಷಗಳ ಕಾಲ ಅದನ್ನೇ ನಂಬ್ಕೊಂಡಿದ್ರು. ಬುದ್ಧಿ ಎಷ್ಟೋ ವಿಜ್ಞಾನಿಗಳನ್ನ ಸುಟ್ಟಾಕ್ತಾರೆ ಅಂತ ಅನ್ಬಿಟ್ಟು ವಿರುದ್ಧ ಮಾತಾಡ್ಬಿಟ್ಟು ಬಂಟ್ ಅಲೈವ್ ಅಂತ ಅಂದ್ಬಿಟ್ಟು ಕೇಳಿದೀನಿ. ಹೌದು ಹೌದು. ಅಂದ್ರೆ ಅದ್ರಲ್ಲೂ ಕೂಡ ಆ ಒಂದು ಸೋಲಲ್ಲೂ ಕೂಡ ಎಷ್ಟೋ ಜನಗಳು ಅಮಾಯಕವಾಗಿ ಬಲಿಯಾದದ್ದು ಉಂಟಲ್ಲ ಸರ್ ಅದರಲ್ಲಿ. ಹೌದು. ಈಗ ನಮ್ಮ ಪ್ರಜಾಪ್ರಭುತ್ವ ಅಂದ್ರೆ ಏನು? ತುಂಬಾ ಜನ ಅಜ್ಞಾನಿಗಳಿದ್ದಾಗ ಜ್ಞಾನಿಯಾದವನೇ ಬೆತ್ಲೇಪುರದಲ್ಲಿ ಬಟ್ಟೆ ಹಾಕೊಂಡವನೇ ಮುಟ್ಟಾಳ ಅಂತ ಒಂದು ಗಾದೆ ಇದೆ. ಅವ್ರಿಗೆ ಆ ಜನಕ್ಕೆ ಅವನು ಹೇಳಿದ್ದು ಸರಿ ತಪ್ಪಿನ ಪ್ರಶ್ನೆ ಕಾಣಲಿಲ್ಲ. ಇಂಥವನು ಜಾಸ್ತಿ ಆಗ್ಬಿಟ್ರೆ ನಮ್ಮ ಧಾರ್ಮಿಕ ನಂಬಿಕೆ ಹೋಗ್ಬಿಡುತ್ತೆ ಅಂತ. ಅದು ಧರ್ಮ ಅಧರ್ಮದ ಸಮರವಾಗ್ಬಿಡ್ತು. ಸತ್ಯ ಅಸತ್ಯದ ಸಮರ ಆಗಿ ಸಾಯಿಸಿಲ್ಲ ಅವರು. ಧರ್ಮ ಅಧರ್ಮದ ಸಮಸ್ಯೆ. ಈ ಧರ್ಮವನ್ನ ನಾವು ಹೌದು, ಧರ್ಮ ಅಂದ್ರೆ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಅದ್ರಲ್ಲಿ ಹೇಳಿದ್ದೆಲ್ಲ ನಂಬಬೇಕು ಅಂತ ತಿಳ್ಕೊಂಡಿದ್ದಾರೆ. ಅದು ಆ ಕಾಲದಲ್ಲಿ ಅನುಭವದಲ್ಲಿ ಆದ್ದು ಅಂತ ಹೇಳುವಷ್ಟು ಔದಾರ್ಯ ಇನ್ನೂ ಜನಕ್ಕಿರ್ಲಿಲ್ಲ, ಬಹಳ ಜನಕ್ಕಿರ್ಲಿಲ್ಲ. ಈಗ ನಮ್ಮಲ್ಲೂ ಹಾಗೆ ಹೇಳಿದ್ವೇನು, ಗಣೇಶ ಅಂದ್ರೆ ಆನೆ ತಲೆಗೆ ಹೋಗ್ಬಿಟ್ಟು ಮನುಷ್ಯನ ದೇಹದ ಮೇಲೆ ಕೂತ್ಕೊಳ್ಳುತ್ತೋ ಅಂದ್ರೆ ನಮ್ಗೆ ಸಿಟ್ಟು ಬರುತ್ತೆ. ಯಾಕೆಂದ್ರೆ ನಾವು ಗಣೇಶನ ಪೂಜೆ ಮಾಡಿ ಸಂತೃಪ್ತಿ ಕಂಡ್ಕೊಂಡವರು. ಹಾಗೆ ಅವ್ರಿಗೂ ಸಿಟ್ಟು ಬಂತು. ಅದನ್ನ ಯಾರನ್ನು ತಪ್ಪು ಅಂತ ಬೈಯೋದಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡಿ. ಬ್ರೂನೋ ನಾನು ಸುಡಬೇಕು ಅನ್ನೋಷ್ಟು ಯಾಕೆ ಕೋಪ ಬಂತು ಅಂದ್ರೆ, ಹೀಗೆ ಎಲ್ಲವನ್ನು ಬೈಬಲ್ ಅಲ್ಲಿ ಇರೋದೆಲ್ಲ ಸುಳ್ಳು, ಗೀತೆಯಲ್ಲಿ ಇರೋದೆಲ್ಲ ಸುಳ್ಳು ಅಂತ ಹೇಳೋದ್ರ ಬದಲು ಆ ಕಾಲದ ನಂಬಿಕೆ ಅದು ಅಂತ ಹೇಳೋಷ್ಟು ಔದಾರ್ಯ ಇದ್ದಿದ್ರೆ ಯಾರನ್ನು ಸಾಯಿಸೋ ಅಗತ್ಯ ಇಲ್ಲ. ತಪ್ಪು ಮಾಡುವ ಸ್ವಾತಂತ್ರ್ಯ ಎಲ್ರಿಗೂ ಇದೆ, ಸುಳ್ಳು ಹೇಳುವ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ನನ್ನ ಹಾಗೆ ನೀನು ಯೋಚನೆ ಮಾಡಬೇಕು ಅಂತ ಹೇಳೋದೇ ಒಂದು ರೀತಿಯಲ್ಲಿ ದಬ್ಬಾಳಿಕೆ. ವಿಜ್ಞಾನವು ದಬ್ಬಾಳಿಕೆ ಮಾಡ್ತಿದೆ ಅಂತ ಅವ್ರ ಕಣ್ಣಿಗೆ ಕಾಣಿಸಿರ್ಬೋದು, ಅದಕ್ಕಾಗಿ ಮಾಡಿರ್ಬೋದು. ಇದು ನನ್ನ ಪ್ರತಿಕ್ರಿಯೆ. ಇತಿಹಾಸವನ್ನು ನೋಡುವಾಗ ನೋಡಿ, ಪರಿಸರ ಪ್ರೇಮಿ ಆಗಾದಾಗ ಕಪ್ಪೆ ಸಾಯ್ಬಾರ್ದು ಅಂತ ನೋಡ್ಬೇಕು, ಹಾವು ಬದುಕಬೇಕು ಅಂತ ನೋಡ್ಬೇಕಲ್ಲ. ಕಪ್ಪೆ ಯಾವುದು ಸಾಯ್ದಿದ್ರೆ ಹಾವು ಬದುಕೋದು ಹೇಗೆ? ಈ ತರ ಯೋಚನೆ ಮಾಡ್ಬೇಕಾಗುತ್ತೆ. ಸರಳವಾಗಿ ಯೋಚನೆ ಮಾಡಕ್ಕಾಗಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಬ್ಯಾಕ್ ಗ್ರೌಂಡ್. ಮೊದಲು ಜಗಳ ಶುರು ಅವರು ಇಲ್ಲ ಸೂರ್ಯನೇ ಸುತ್ತಿದ್ದಾನೆ ಅಂತ ಸಾಯಿಸಲಿಲ್ಲ ಅವರು. ಇವನಂತವ್ರು ಹೆಚ್ಚಾದ್ರೆ ನಮ್ಮ ಧಾರ್ಮಿಕ ನಂಬಿಕೆಗಳು ಹಾಳಾಗಿ ಹೋಗುತ್ತೆ ಅಂತ ಸಾಯಿಸಿರೋದು. ಇಲ್ಲಿ ಅದು ನೋಡಿ, ಅದು ಇದೆ ಸೋಲು ಗೆಲುವಿನ ಸಮಸ್ಯೆ. ಜಗಳ ಶುರುವಾದಾಗ ಯಾವ ಕಾರಣಕ್ಕೆ ಶುರುವಾಗಿತ್ತೋ ಅದ್ ಬಿಟ್ಬಿಟ್ಟು ಬೇರೆ ಬೇರೆ ಕಾರಣಗಳಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ. ದಟ್ ಇಸ್ ದಿ ಪಾಯಿಂಟ್. ಪ್ರಶ್ನೆ ತುಂಬಾ ಮಾರ್ಮಿಕವಾಗಿತ್ತು. ಧನ್ಯವಾದಗಳು. ಮತ್ತೆ ಬೇರೆ ಪ್ರತಿಕ್ರಿಯೆ ಪ್ರಶ್ನೆ ಇಲ್ಲದೆ ಇದ್ರೆ ಮುಗಿಸ್ಬೋದು. ಬೀಚಿ ತುಂಬಾ ಚೆನ್ನಾಗಿ ಹೇಳಿದ್ರು. ದೊಡ್ಡ ದೊಡ್ಡ ಯುದ್ಧಗಳಿಗೆ ದೊಡ್ಡ ದೊಡ್ಡ ಕಾರಣಗಳೇ ಬೇಕಾಗಿಲ್ಲ, ಸಣ್ಣ ಕಾರಣಗಳಿಗೆ ಅನೇಕ ಸಂಗತಿಗಳು ಬಂದು ಅಂಟುಕೊಂಡು ದೊಡ್ಡದು ಮಾಡ್ಬಿಡುತ್ತವೆ ಅಂತ. ಸಣ್ಣದಾಗೆ ಶುರುವಾದ ದೊಡ್ಡ ನದಿ ಆಗುತ್ತಲ್ಲ, ಹಾಗೆ ವೈಮನಸ್ಯ ಸಣ್ಣದಾಗೆ ಶುರುವಾಗೋದು, ಆಮೇಲೆ ದೊಡ್ಡದಾಗಿ ಬೆಳೀತಾ ಹೋಗ್ಬಿಡುತ್ತೆ. ನನಗೆ ನನ್ನ ಪ್ರಶ್ನೆ ಈಗ ನಾನೇ ಒಂದು ಕೇಳ್ತೀನಿ, ಅದಕ್ಕೆ ಯಾರು ಒಬ್ರು ಉತ್ತರ ಹೇಳಿದ್ದಾರೆ, ಸಂತೋಷ. ಇದರಲ್ಲಿ ಎಲ್ಲ ಪರಿಚಿತವಾದ ಸಂಗತಿಗಳನ್ನೇ ಜೋಡಿಸಿದ್ದೀನಿ. ಅದು ಇದರಲ್ಲಿ ಹೊಸ ವಿಷಯ ಏನು ಹೇಳಿಲ್ಲ. ಆದ್ರೆ ಆ ನೋಡುವ ದೃಷ್ಟಿಕೋನದಲ್ಲಿ ಹಳೇದು ಸ್ವಲ್ಪ ಹೊಸದಾಗಿ ಕಂಡಿರ್ಬೋದೇ ನಿಮ್ ಕಣ್ಣಿಗೆ ಅಂತ ಪ್ರಶ್ನೆ ಅಷ್ಟೇ. ಅದು ಕಂಡಿಲ್ಲದೆ ಇದ್ರೆ ಏನಾಯ್ತು, ನಾನು ಜೋಡಿಸಿರೋದು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಅಂತ ಅಷ್ಟೇ. ಹಲೋ. ಇಲ್ಲ ನಮ್ಗೆ ಗೊತ್ತಿರಿಸ್ತು. ಯಾಕಂದ್ರೆ ನಮ್ಗೆಲ್ಲ ಏನ್ ಅನ್ಸ್ತಿತ್ತಂದ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಅಷ್ಟೇ ನಾವು ಕೇಳಿದ್ವಿ ಹೊರ್ತು ಅದ್ರ ಆಚೆಗೆ ನಾವು ಸೋಲು ಏನೆಲ್ಲ ನಮ್ಗೆ ಉಂಟು ಮಾಡ್ತದೆ, ಮತ್ತೆ ಸೋಲನ್ನು ಹೇಗೆ ಪ್ರೀತಿಸ್ಬೇಕು, ಅಥವಾ ಸೋಲು ಗೆಲುವಿನ ಇಟ್ಸ್ ಅ ಪಾರ್ಟ್ ಅಂತ ನಮ್ಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ. ಸೊ ಇವತ್ತು ಅದ್ರ ಸಂಪೂರ್ಣ ಹೂರಣವನ್ನ ತಿಳ್ಕೊಂಡಂಗಾಯ್ತು. ತುಂಬಾ ಧನ್ಯವಾದ ಗುರುಜಿ, ಚೆನ್ನಾಗಿತ್ತು.
ರಭಸ ಜೀವನನೂ ಹಾಗೆ ಇರುತ್ತೆ, ಈ ದಾಟಿಲೇ ಇರುತ್ತೆ ಹೆಚ್ಚು ಕಡಿಮೆ. ಯಾಕೆಂದ್ರೆ ಕೆಲವೆಲ್ಲ ಆಬ್ವಿಯಸ್ ಟ್ರೂತ್ ಸೇರಿಸ್ಬಿಟ್ಟು ಆಬ್ವಿಯಸ್ಗಿನ್ನ ಮೇಲೆ ವಿದಿತ ಸತ್ಯಕ್ಕಿಂತ ಅವಿತ ಸತ್ಯಗಳಿದೆಯಲ್ಲ, ಅವಿದಿತ ಸತ್ಯಗಳನ್ನ ಹುಡುಕೋ ಪ್ರಯತ್ನ ಮಾಡೋಣ ನಾವೆಲ್ಲ ಸೇರ್ಕೊಂಡು ಅಂತ ಅಷ್ಟೆ. ಆಗ್ಲಿ ಗುರುಜಿ. ಸರ್, ಇದು ನೀವು ಹ್ಮ್. ವೈರಿ ಭಾವ ಇದ್ರೆ ನಮ್ಗೆ ಈಗ, ಅಥವಾ ಈ ಒಂದು ಸ್ಪರ್ಧೆಯ ಭಾವ ಇದ್ರೆ ಈ ಸೋಲು ಗೆಲುವಿನ ಈ ಒಂದು ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರಲ್ಲ, ಅದು ಹೌದು. ಚೆನ್ನಾಗಿತ್ತು. ಸಹಕಾರ ಭಾವ ಇದ್ರಲ್ಲಿ ಬರುತ್ತೆ, ಹ? ಅಲ್ವಾ? ನೋಡು ಆಕೆ ಹೇಳ್ತಾಳೆ, ಎಷ್ಟು ಒಬ್ಬ ಸಿನಿಮಾ ನಂಗೆ ತುಂಬಾ ಆಶ್ಚರ್ಯ ಅದು. ಒಂದು ಪ್ರೇಮಿಗಳು ಹೇಳುವಾಗ ನಾನು ನಿನ್ ಕಂಡ್ರಿ ನಂಗೆ ಇಷ್ಟ ಅಂತ ಅನ್ಕಂಡ್ರಿ ನಿಂಗೆ ಇಷ್ಟೇ ಹೇಳ್ಬೇಕಾದ್ದು. ಸೋಲಿನಲ್ಲಿ ಸೊಬಗ ಕಂಡೇನ್ರಿ, ಏನದು? ಸೋಲ್ನಲ್ಲೂ ಸೊಬಗಿದೆಯೇ ಅಂತ ನಾವು ಎಂದಾರು ಯೋಚನೆ ಮಾಡಿದೀವ? ಆ ಹಾಡ್ ನಮ್ಮನ್ನ ಕೆರಳಿಸ್ಲೇ ಇಲ್ವಲ್ಲ, ಕ್ಯಾಶುವಲ್ ಆಗಿ ತಗೊಂಡ್ಬಿಟ್ವಲ್ಲ ನಾವು ಹಾಡ್ನ. ಇದು ತುಂಬಾ ಆಶ್ಚರ್ಯ ನೋಡಿ. ಸೋಲ್ನಿಂದ ಗೆಲುವು ಅನ್ನೋದಕ್ಕೆ ಅವನೇನ್ ಹೇಳಿರೋದು? ಅರಿಸ್ಟಾಟ್ಲ್, ಇವತ್ತು ನಾನು ಹೇಳಿದ್ ಮರ್ತ್ಬಿಟ್ಟೆ ಅದನ್ನ, ಹೇಳಿದ್ನೋ ಅಥವಾ ಡೋಂಟ್ ಬಿಲೀವ್ ಯುವರ್ ಫಸ್ಟ್ ಥಾಟ್ಸ್, ದೇ ಆರ್ ಯೂಶುವಲಿ ರಾಂಗ್ ಆರ್ ರಿಕ್ವೈರ್ ಮಾಡಿಫಿಕೇಶನ್ಸ್ ಅಂತ ಹೇಳ್ತಾ ಅವನು. ಡೋಂಟ್ ಫರ್ದರ್ ಗೋ ಆನ್ ಅನಲೈಸಿಂಗ್ ದಿ ಇದ್ಯಾವುದು ಫ್ಯಾಕ್ಟ್ಸ್, ಫಸ್ಟ್ ಇಂಪ್ರೆಷನ್ಸ್ ಆರ್ ವಾಟ್ ಎವರ್ ಇಂಪ್ರೆಷನ್ ವಿ ಗೆಟ್ ಅಟ್ ಫಸ್ಟ್ ಇಸ್ ನಾಟ್ ದಿ ಲಾಸ್ಟ್ ಒನ್. ಅರಿಸ್ಟಾಟ್ಲ್ 2500 ವರ್ಷದಿಂದ ಹೇಳಿದ್ದಾನೆ, ನಾವು ನಮ್ಮ ಅನುಭವದ ತೊಳಲಾಟದಲ್ಲಿ ನಮ್ಮ ಹಿಂದಿನವರ ಗಾಢವಾದ ಚಿಂತನೆ, ನಮ್ಮ ಸಮಕಾಲೀನ ಸಿನಿಮಾದ ಕಡೆಗೆ ಚಿಂತನೆ ಇಲ್ಲ. ನಮ್ಮ ತಲೆ ಎಲ್ಲಿ ಹೋಗ್ತಿದೆ, ಏನ್ ಕೆಲಸ ಮಾಡ್ತಿದೆ ಅಂತ ನಾಚಿಕೆ ಆಗುತ್ತೆ ಇಂತಹ ಒಂದು ಎಚ್ಚರಗಳು ಕಂಡಾಗ. ನಾನದು ತುಂಬಾ ಲೆಕ್ಕ ಹಾಕ್ತಂದೆ ಅದನ್ನ. ನಮ್ಮ ಭಾರತೀಯ ಚಿಂತನೆ ಪ್ರಕೃತಿಯ ಜೊತೆಗೆ ಸಹಕಾರ ಮತ್ತು ಸಹಭಾಗಿತ್ವದಲ್ಲಿ ಬಂದದ್ದು. ವ್ಯಾಪಾರ, ಪಾಶ್ಚಿಮಾತ್ಯರಿಂದ ಬಂದ ವ್ಯಾಪಾರ ಅದೆಲ್ಲ ಸ್ಪರ್ಧೆ ಮತ್ತು ಸಂಘರ್ಷದಿಂದ ಬಂದದ್ದು. ಎರಡೂ ಬೆರೆತಕ್ಕೆ ಹೋಗ್ತಿದ್ದೀವಿ, ಅದು ಬೆರೆತ್ಕೋತಾ ಇಲ್ಲ. ಆದ್ರೆ ಸ್ಪರ್ಧೆ ಸಂಘರ್ಷದಲ್ಲಿ ತಕ್ಷಣ ಲಾಭ ಸಿಗುತ್ತೆ, ಸಹಕಾರ ಮತ್ತು ತಾದಾತ್ಮ್ಯದಲ್ಲಿ ತಡ ಸಿಗೋದು. ಹಾಗಾಗಿ ನಮ್ಗೆ ಸೋಲು ಗೆಲುವು ತೀವ್ರವಾಗಿರೋದು ಈಚೆಗೆ. ಇದರಲ್ಲಿ ಮೂಲಭೂತ ತತ್ವ ಇದೆ ಸೋಲು ಗೆಲುವಿನ ಭಾವದಲ್ಲಿ. ಮುಂದಿನ ಸೋಮವಾರ ಮೈಸೂರಿಂದ ಮಾಡಬೇಕೋ ಬೆಂಗಳೂರಿಗೆ ಬಂದ್ ಮಾಡ್ತೀನೋ ಒಂದು ಸ್ವಲ್ಪ ಅನುಮಾನ ಇದೆ. ಅಂತೂ ನಾನು ತಪ್ಪಿಸೋದಿಲ್ಲ. ನೀವು ಯಾವ ದಿನಾಂಕಕ್ಕೆ ಹಾಕ್ತಿರೋ ಆ ದಿನಾಂಕಕ್ಕೆ. ಯಾಕೆಂದ್ರೆ ರಭಸ ಜೀವನ ನಾವು ಪಠ್ಯ ಪುಸ್ತಕ ಅದು ಅಲ್ಲ, ಇದನ್ನ ಅಧ್ಯಯನದ ಪುಸ್ತಕ ಮೇಲೆ ಮಾತಾಡೋದಕ್ಕಿಂತ ಹೆಚ್ಚಿಗೆ ಅನುಭವದ ಮೇಲೆ ಮಾತಾಡೋದು. ಗುಣಮಟ್ಟ ಕಾಯ್ದುಕೊಳ್ಳೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ, ಅಷ್ಟು ಹೇಳಬಲ್ಲೆ. ಮತ್ತೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಇವತ್ತಿನ ಮುಗಿಸೋಣ ಸರ್. ಮತ್ತೆ ಯಾವ್ದು ಪ್ರಶ್ನೆಗಳಿಲ್ಲ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ರಭಸ ಜೀವನ ಈ ಒಂದು ವಿಷಯದ ಕುರಿತು ಮುಂದಿನ ವಾರ ಮಾತಾಡ್ಲಿಕ್ಕಿದ್ದಾರೆ ಸರ್. ವಿಷಯಗಳು ಸೂಚಿಸೋದಿದ್ರೆ ಮತ್ತೆ ಹೊಸದಾಗಿ ವಿಷಯಗಳನ್ನ ಸೂಚಿಸೋದಿದ್ರೆ ಸೂಚನೆ ಮಾಡಿ, ಮತ್ತೆ ಅದರಲ್ಲಿ ಆಯ್ಕೆಯನ್ನ ಅಂದರೆ ಏನು ಯಾವ್ದು ಮೊದಲು ಅಂತೇಳಿ ಇದು ಮಾಡಿಕೊಂಡು ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.